ವಿದ್ಯಾಶಿಷತೀರ್ಥ ಶ್ರೀಪಾದರ ಆದೇಶದಂತೆ ಅನೇಕ ಕಾರ್ಯಕ್ರಮಗಳನ್ನ ಚಂದ್ರಿಕಾ ಗುರುಕುಲದ ವತಿಯಿಂದ ನಡೆಸಲಿಕ್ಕೆ ಆರಂಭ ಮಾಡಿದ್ದೀವಿ. ಅದರಲ್ಲಿ ಇವತ್ತು ವಿಜಯೇಂದ್ರ ಸ್ವಾಮಿಗಳವರ ಆರಾಧನೆ ಆದ ಕಾರಣವಾಗಿ ಅವರ ಸ್ಮರಣೆಯನ್ನು ಮಾಡುವಂಥದ್ದು ಎಲ್ಲ ವೈಷ್ಣವರ ಮುಖ್ಯ ಕರ್ತವ್ಯ ಆಗತ್ತೆ. ಹಾಗಾಗಿ ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಈ ಚಂದ್ರಿಕಾ ಗುರುಕುಲದ ವಿದ್ಯಾರ್ಥಿಗಳಿಗಾಗಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಬಂದಿರುವಂತವರು ವಿದ್ವಾಂಸರಾಗಿರುವಂತಹ ಬೆನಾ ವಿಜಯೇಂದ್ರಾಚಾರ್ಯರು. ಆಚಾರ್ಯರ ಬಗ್ಗೆ ನಾನು ಪರಿಚಯವನ್ನ ಮಾಡಿಸಿದ್ರೆ ಪ್ರಾಯ ನಾನು ತಮಾಷೆಗೆ ಗುರಿಯಾಗ್ತೀನೇನೋ, ಯಾಕೆಂದ್ರೆ ಅಷ್ಟು ಪ್ರಸಿದ್ಧರಾಗಿದ್ದಾರೆ ಆಚಾರ್ಯರು. ಹಾಗಾಗಿ ಇದು ಒಂದು ಕರ್ತವ್ಯ ಅನ್ನೋ ಬುದ್ಧಿಯಿಂದ ಬಂದಂಥವರನ್ನ ಒಂದು 4 ಮಾತುಗಳನ್ನ ಆಡಿ ಸ್ವಾಗತ ಮಾಡುವಂಥದ್ದು ಅದು ಸತ್ಸಂಪ್ರದಾಯ ಅನ್ನೋ ಕಾರಣಕ್ಕಾಗಿ ಒಂದು 4 ಮಾತನ್ನು ಹೇಳ್ತಾ ಇರೋದಷ್ಟೇ. ಪೂಜ್ಯ ಆಚಾರ್ಯರು ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಲ್ಲಿ ಸಿದ್ಧಾಂತ ವೇದಾಂತ ಅಧ್ಯಯನವನ್ನ ಮಾಡಿದಂಥವರು. ಆಚಾರ್ಯರು ಅವರು ಹೆಚ್ಚಾಗಿ ಸಂಚಾರದಲ್ಲಿ ಇರುವಂಥವ್ರು, ಅವರು ಎಲ್ಲರಿಗೂ ಕೂಡ ಬೇಕಾಗಿರುವಂಥವ್ರು. ನೀವು ಅವರನ್ನ ರಾಯರ ಮಠದಲ್ಲಿ ನೋಡ್ತಾ ಇರ್ತೀರಿ, ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರ್ತೀರಿ, ಸೋದೆ ಮಠದ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರ್ತೀರಿ, ಇನ್ನಿತರ ಬೇರೆ ಬೇರೆ ಮಠದ ಅಥವಾ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ನೀವು ನೋಡ್ತಾ ಇರ್ತೀರಿ. ಹೀಗೆ ಎಲ್ಲರಿಗೂ ಬೇಕಾಗಿರುವಂಥವರು, ಸರ್ವಜನ ಅನುರಾಗವನ್ನು ಸಂಪಾದನೆ ಮಾಡಿದಂಥವರು ಆಚಾರ್ಯರು. ಜೊತೆಗೆ ಆಚಾರ್ಯರ ನಿತ್ಯಾನುಷ್ಠಾನ ಸಂಗ್ರಹ, ಸ್ತ್ರೀ ಧರ್ಮ, ಈ ಪುಸ್ತಕ ತುಂಬಾ ಪ್ರಸಿದ್ಧವಾಗಿರುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಉಪನಯನ ಆದವರಿಗೆ ಯಾರಾದ್ರೂ ಒಂದು ಉಡುಗೊರೆ ಕೊಡೋದು ಅಂತ ಆದ್ರೆ ಅದು ನಿತ್ಯಾನುಷ್ಠಾನ ಸಂಗ್ರಹ ಪುಸ್ತಕ ಅಂತನೋ ಅಷ್ಟು ಮಟ್ಟಿಗೆ ಜನಗಳಿಗೆ ಉಪಯೋಗಿಯಾಗಿರುವಂತಹ ಪುಸ್ತಕವನ್ನ ಹೊರತಂದಿರುವಂತವರು ಆಚಾರ್ಯರು. ಉತ್ತಮ ವಾಗ್ಮಿಗಳು. ಜೊತೆಗೆ ತಾವೆಲ್ಲ ಈಗ ಪ್ರತ್ಯಕ್ಷ ನೋಡ್ತಾ ಇರುವಂತೇನೆ ಹೆಣ್ಣು ಮಕ್ಕಳಿಗಾಗಿಯೇ ತಮ್ಮ ಮನೆಯಲ್ಲೇನೆ ಗುರುಕುಲವನ್ನ ಸ್ಥಾಪನೆ ಮಾಡಿದಂಥವರು ಆಚಾರ್ಯರು. ಆಚಾರ್ಯರು ಈ ವಿಜಯೇಂದ್ರ ಸ್ವಾಮಿಗಳ ಮಹಿಮೆಯನ್ನ ನಮಗೆ ತಿಳಿಸ್ಕೊಡ್ಲಿಕ್ಕೆ ಒಪ್ಪಿಕೊಂಡು ಬಂದಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯನೇ ಸರಿ. ಆದ್ರಿಂದ ಆಚಾರ್ಯರಿಗೆ ತಮ್ಮೆಲ್ಲರ ಶ್ರೋತೃವೃಂದದ ವತಿಯಿಂದಾಗಿ, ಶ್ರೀ ವ್ಯಾಸರಾಜ ಮಠದ ಪರವಾಗಿ ಮತ್ತು ಚಂದ್ರಿಕಾ ಗುರುಕುಲದ ವತಿಯಿಂದಾಗಿ ಭಕ್ತಿ ಪ್ರಣಾಮ ಪೂರ್ವಕ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಮುಂದೆ ಆ ಮಕ್ಕಳೆಲ್ಲರೂ ಕೂಡ ಒಂದು ಕೃತಿಯನ್ನು ಹಾಡ್ತಾರೆ. ಅದಾದ್ಮೇಲೆ ಆಚಾರ್ಯರ ಉಪನ್ಯಾಸ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಆಚಾರ್ಯರಿಗೆ ನಮಸ್ಕಾರ. ಜಯಮೂರ್ತಿ ಪೊರೆಯೋ ವಿಜಯೀಂದ್ರಯತಿ ಜಯಮೂರ್ತಿ ಪೊರೆಯೋ ವಿಜಯೀಂದ್ರಯತಿ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸ್ವಸ್ತ್ಯಸ್ತು ಸತಾಂ. ಶ್ರೀ ಗುರುಭ್ಯೋ ನಮಃ. ಇಂದು ನಮ್ಮ ಇತಿಹಾಸದ ಶಕಪುರುಷರಾದ ವಿಜಯೀಂದ್ರ ತೀರ್ಥ ಗುರು ಸಾರ್ವಭೌಮರ ಆರಾಧನಾ ಪರ್ವಕಾಲದಲ್ಲಿ ಸೇರಿದ್ದೇವೆ. ಸಾಮಾನ್ಯವಾಗಿ ಪ್ರತಿ ವರ್ಷ ತ್ರಯೋದಶಿ ಮಧ್ಯಾರಾಧನೆ. ಇವತ್ತು ತಿಥಿ ತ್ರಯೋದಶಿ, ಆದರೆ ಪಾರಣ ತ್ರಯೋದಶಿ ದ್ವಾದಶಿ. ಈ ತ್ರಯೋದಶಿ ತಿಥಿ ಅನ್ನುವುದೇ ತಿಥಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಪ್ರತಿಪತ್ತಿನಿಂದ ಹುಣ್ಣಿಮೆ ಅಥವಾ ಪ್ರತಿಪತ್ತಿನಿಂದ ಅಮಾವಾಸ್ಯೆ ತಿಥಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ತಿಥಿ ಯಾವುದು ಅಂದ್ರೆ ತ್ರಯೋದಶಿ ಅಂತ ಮಹಾಭಾರತದಲ್ಲಿಯೂ ಕೂಡ ಹೇಳಿದ್ದಾರೆ. ಆ ತಿಥಿಯೇ ಸೂಚನೆ ಮಾಡ್ತಾ ಇದೆ, ವಿಜಯೀಂದ್ರರ ವ್ಯಕ್ತಿತ್ವಕ್ಕೆ ಸೂಚಕವಾಗಿ ಇದೆ. ವಿಶೇಷವಾಗಿ ವಿಜಯೀಂದ್ರ ತೀರ್ಥರ ಬಗ್ಗೆ ಹೇಳುವ ವಿಚಾರಗಳು ಸಾಕಷ್ಟು ಇದೆ. ನಮ್ಮ ಮಧ್ವಮತದ ಅತ್ಯಂತ ಹೆಮ್ಮೆಯ ದ್ವೈತ ದುಂದುಭಿಯನ್ನು ಮೊಳಗಿಸಿದ ಶಕಪುರುಷರು. ವಿಭುಧೇಂದ್ರ ತೀರ್ಥರ ಒಂದು ಪಾಂಡಿತ್ಯ ಬಹಳ ದೊಡ್ಡದು ನಮ್ಮ ಇತಿಹಾಸದಲ್ಲಿ. ಆ ಕೇರಳಂ ತಥಾ ಸೇತುಂ ಆ ಗಂಗಾಂಚ ಹಿಮಾಲಯಂ ನಿರಾಕೃತ್ಯ ಅದ್ವೈತ ಶೈವಂ ವಿಭುಧೇಂದ್ರ ಗುರುಂ ಭಜೆ ಅಂತ ವಿಭುಧೇಂದ್ರ ತೀರ್ಥರ ಒಂದು ಮಹಿಮೆ. ಕೇರಳ ಪ್ರಾಂತ್ಯ, ಆಮೇಲೆ ರಾಮೇಶ್ವರ, ಆಮೇಲೆ ಕನ್ಯಾಕುಮಾರಿ, ಆಮೇಲೆ ಹಿಮವತ್ ಪರ್ವತ, ಅಲ್ಲಿಯ ತನಕ ಸಂಚಾರ ಮಾಡಿ ಅದ್ವೈತ ಮತ್ತು ಶೈವ ಮತಗಳನ್ನ ಖಂಡನೆ ಮಾಡಿ ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದವರು ವಿಭುಧೇಂದ್ರ ತೀರ್ಥರು. ಆ ವಿಭುಧೇಂದ್ರ ತೀರ್ಥರ ಅದ್ಭುತವಾದ ಪಾಂಡಿತ್ಯಕ್ಕೆ ಬೆರಗಾಗದವರೇ ಇಲ್ಲ. ವಾಸ್ತವಿಕವಾಗಿ ವ್ಯಾಸತೀರ್ಥರಿಗೆ ಗುರುಗಳು ಶ್ರೀಪಾದರಾಜರು. ಶ್ರೀಪಾದರಾಜರಿಗೂ ಗುರುಸ್ಥಾನದಲ್ಲಿ ನಿಂತವರು ವಿಭುಧೇಂದ್ರ ತೀರ್ಥರು. ಹಾಗಾಗಿ ರಾಘವೇಂದ್ರ ಮಠದ ಪರಂಪರೆಯಲ್ಲಿ ವಿಭುಧೇಂದ್ರ ತೀರ್ಥರೇನಿದ್ದಾರೆ ಅವರ ಪಾಂಡಿತ್ಯಕ್ಕೆ ಎಲ್ಲರೂ ಕೂಡ ಮನಸ್ಸೋತಿದ್ದಾರೆ. ಹಿಂದಿನ ಕಾಲದಲ್ಲಿ ಮಧ್ವಮತದ ಅಧಿಕವಾದ ಪಾಂಡಿತ್ಯ ಎಲ್ಲಿತ್ತೋ ಅಲ್ಲಿಗೆ ಎಲ್ಲರೂ ಕೂಡ ಮನಸ್ಸು ಬಿಚ್ಚಿ ಅಲ್ಲಿಗೆ ತಮ್ಮನ್ನ ತೊಡಗಿಸಿಕೊಳ್ತಾ ಇದ್ರು. ಅಂಥ ವಿಭುಧೇಂದ್ರ ತೀರ್ಥರ ವಿದ್ವತ್ ಪ್ರೌಢಿಮೆಯನ್ನ ಸಮಾಜಕ್ಕೆ ಮತ್ತೆ ವ್ಯಾಪಕವಾಗಿ ಪ್ರಚಾರ ಮಾಡಿದವರು ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜರು, ಇವರೆಲ್ಲ. ಈ ಕಾಲಘಟ್ಟದಲ್ಲಿ ಅತ್ಯಂತ ವಿಭುಧೇಂದ್ರ ತೀರ್ಥರಿಗಿಂತ ನಮ್ಮ ಈ ಪ್ರಾಂತ್ಯದಲ್ಲಿ
ಮತ್ತೆ ಎಲ್ಲಾ ಕಡೆ ಹೆಸರನ್ನ ಗಳಿಸಿದವರು ವ್ಯಾಸರಾಜರು. ಕಾರಣ ಏನು ಅಂದ್ರೆ ವ್ಯಾಸರಾಜರು ರಾಜರುಗಳಿಗೆಲ್ಲ ರಾಜರಾಗಿದ್ರು. ಆದ್ರಿಂದ ಅವರ ಒಂದು ಶಕ್ತಿ ಸಾಮರ್ಥ್ಯಗಳು ಸಮಾಜಕ್ಕೆ ಹೆಚ್ಚು ಪರಿಚಯ ಆಯಿತು. ಅದರ ಜೊತೆಗೆ ವ್ಯಾಸರಾಜರು ಮಾಡಿದ ಉಪಕಾರ ಏನು ಅಂದ್ರೆ ನಮ್ಮ ಭಕ್ತಿ ಸಿದ್ಧಾಂತವನ್ನ ಜನಸಾಮಾನ್ಯರಿಗೂ ತಲುಪಿಸಬೇಕು ಅಂತ ಅವರು ವ್ಯಾಸರಾಜರ ಎರಡು ವಿಧವಾದ ಒಂದು ದೃಷ್ಟಿಕೋನ. ಒಂದು ಅತ್ಯಂತ ಕೆಳವರ್ಗದವರಿಗೂ ಭಕ್ತಿ ಸಿದ್ಧಾಂತ ತಲುಪಬೇಕು. ಇನ್ನೊಂದು ವ್ಯಾಸರಾಜರ ದೀಕ್ಷೆ ಏನು ಅಂದ್ರೆ ಅತ್ಯಂತ ಮೇಲ್ಪಂಕ್ತಿಯ ವಿದ್ವಾಂಸರಿಗೂ ಕೂಡ ಪ್ರೌಢವಾದ ಗ್ರಂಥಗಳನ್ನು ರಚನೆ ಮಾಡಿಕೊಡಬೇಕು. ಅದು ಎರಡರಲ್ಲಿಯೂ ಕೂಡ ಅತ್ಯಂತ ಪ್ರಭುತ್ವವನ್ನ ಯಶಸ್ವಿಯಾಗಿ ಸಂಪಾದನೆ ಮಾಡಿದ ಮಹಾ ಅಪರೋಕ್ಷ ಜ್ಞಾನಿಗಳು ಪ್ರಹ್ಲಾದರಾಜರ ಅವತಾರ ವ್ಯಾಸರಾಜರು. ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ ಅನ್ನುವ ಗ್ರಂಥಗಳನ್ನ ವಿದ್ವಾಂಸರಿಗೂ ಕೂಡ ಕಬ್ಬಿಣದ ಕಡಲೆಯಾಗಿದೆ. ಅದು ವ್ಯಾಸತ್ರಯಗಳನ್ನ ಅಧ್ಯಯನ ಮಾಡಿದವರು ನಿಜವಾದ ವಿದ್ವಾಂಸರು ಅನ್ನುವ ಕೀರ್ತಿ ಇವತ್ತಿಗೂ ಸಮಾಜದಲ್ಲಿ ಉಳಿಯುವಂತೆ ಮಾಡಿ, ಯಾವ ಶೈವ ಅಂದ್ರೆ ಒಂದು ನಮ್ಮ ಹೊಲದಲ್ಲಿ ಬೇರೆಯವರು ಆಕ್ರಮಣ ಮಾಡಬಾರದು. ಬೇರೆಯವರ ದನ ಕರುಗಳು ಅಥವಾ ಬೇರೆ ವ್ಯಕ್ತಿಗಳು ಬಂದು ಅದನ್ನ ಜಂಪ್ ಮಾಡಿ ಒಳಗಡೆ ಬರಬಾರದು. ಅದಕ್ಕೆ ಭದ್ರವಾದ ಒಂದು ಬೇಲಿಯನ್ನು ಕಟ್ಟಬೇಕು. ಆ ತರ ಒಂದು ಯಾರೂ ಪರವಾದಿಗಳು ಒಳಗಡೆ ಬರದೇನೆ ಇರುವಂತೆ ಭದ್ರವಾದ ಬೇಲಿಯನ್ನು ನಿರ್ಮಾಣ ಮಾಡಿದವರು ಈ ವ್ಯಾಸತ್ರಯಗಳ ಮೂಲಕ ವ್ಯಾಸರಾಜಗುರು ಸಾರ್ವಭೌಮರು. ವ್ಯಾಸರಾಜಗುರು ಸಾರ್ವಭೌಮರ ಪಾಂಡಿತ್ಯಕ್ಕೆ ಮನಸೋತು ಅನೇಕ ಜನ ಯತಿಗಳು ಬಂದಿದ್ದಾರೆ, ವಿದ್ವಾಂಸರು ಬಂದಿದ್ದಾರೆ, ಸಾಮಾನ್ಯ ಜನರು ಕೂಡ ಅವರಿಂದ ಪ್ರಭಾವಿತರಾಗಿದ್ದಾರೆ. ಕನಕದಾಸರಿಗೆ ಹರಿಭಕ್ತಿಯ ದೀಕ್ಷೆಯನ್ನು ಕೊಟ್ಟು ಕುರುಬ ಸಮಾಜದ ತನಕನೂ ಕೂಡ ಧರೆಯ ಭೋಗವನ್ನು ನಂಬಿ ಹರಿಯ ಮರೆತು ಕೆಡಲಿ ಬೇಡ, ಧರೆಯ ಭೋಗ ಕನಸಿನಂತೆ ಕೇಳು ಮಾನವ ಅಂತ ಕನಕದಾಸರ ಪದ್ಯ. ಅವರ ಬಾಯಲ್ಲಿಯೂ ಹರಿನಾಮ ಸಂಕೀರ್ತನೆಗಳನ್ನು ಮಾಡಿಸಿ ಕೇರಿಗಳಲ್ಲಿ ಬೇರೆ ವರ್ಗದವರಲ್ಲಿಯೂ ಕೂಡ ಧರ್ಮದ ಭಕ್ತಿಯ ಸಂದೇಶವನ್ನ ಜಾಗೃತಗೊಳಿಸಿದ್ರು ವ್ಯಾಸರಾಜರು. ಆಮೇಲೆ ಪುರಂದರದಾಸರ ಸಾಹಿತ್ಯಗಳನ್ನೆಲ್ಲ ಉಪನಿಷತ್ತಿಗೆ ಸಮಾನ ಅಂತ ಹೇಳಿ ಆ ಪುರಂದರದಾಸರ ಸಾಹಿತ್ಯದ ಮೂಲಕ, ಅದೇನು ಒಂದೋ ಎರಡೋ ಸಾಹಿತ್ಯಗಳು, ಬಹುತೇಕ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲ ವಚನ ಸಾಹಿತ್ಯ ಶರಣ ಸಾಹಿತ್ಯಗಳಿಗಿಂತ ದಾಸ ಸಾಹಿತ್ಯದ ಪದ್ಯಗಳು ಅಧಿಕವಾಗಿ ಮಾಡುವಂತೆ ಹರಿಭಕ್ತಿಯ ಸಿದ್ಧಾಂತವನ್ನ ವ್ಯಾಪಕವಾಗಿ ಸಮಾಜದಲ್ಲಿ ಸಾರುವಂತೆ ಮಾಡಿದವರು ಪುರಂದರದಾಸರಾದರೆ ಅವರಿಗೆ ದೀಕ್ಷೆಯನ್ನು ಕೊಟ್ಟವರು ವ್ಯಾಸರಾಜರು. ಹೀಗೆ ಭಕ್ತಿ ಸಿದ್ಧಾಂತವನ್ನ ಜನಸಾಮಾನ್ಯರ ಒಂದು ಭಾವನೆಗಳಿಗೆ, ಮಾನವ ಜನ್ಮ ದೊಡ್ಡದೋ ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಜನಸಾಮಾನ್ಯರನ್ನ ಭಕ್ತಿ ಸಿದ್ಧಾಂತದಲ್ಲಿ ಜಾಗೃತಗೊಳಿಸುವಂತೆ ಅಪರೋಕ್ಷ ಜ್ಞಾನಿಗಳಾದ ಕನಕದಾಸರು ಪುರಂದರದಾಸರಿಗೆಲ್ಲ ಹರಿದೀಕ್ಷೆಯನ್ನು ಕೊಟ್ಟರು. ಅದೇ ತರ ಇನ್ನ ಪರವಾದಿಗಳು ನಮ್ಮ ಮಧ್ವ ಮತದ ಒಳಗಡೆ ನುಗ್ಗಿ ಅಪಚಾರ ಮಾಡಬಾರದು. ಗೃಹೀಯ ತಿಂತ್ರಿಣಿ ಶಾಖಾಂ ಅಂತ ಹೇಳಿದ್ದಾರೆ ವಾದಿರಾಜರು. ಹುಣಸೆಯ ಗೆಲ್ಲಿನಷ್ಟು ಗಟ್ಟಿಯಾಗಿದೆ ನಮ್ಮ ಮಧ್ವ ಮತ. ಆ ಮಧ್ವ ಮತದ ಒಳಗಡೆ ಬೇರೆ ಯಾವ ಪರವಾದಿಗಳು ಕೂಡ ಬಂದು ಅವರ ಚೇಷ್ಟೆಗಳನ್ನ ತೋರಿಸಬಾರದು. ಅಂಥ ಒಂದು ಗಟ್ಟಿಯಾದ ಗ್ರಂಥಗಳನ್ನ ವ್ಯಾಸರಾಜರು ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ ಅನ್ನುವ ಗ್ರಂಥಗಳನ್ನ ರಚನೆ ಮಾಡಿ ವಿದ್ವಜ್ಜನರಿಂದ ಅದು ಉಳಿಯುವಂತೆ ಮಾಡಿದ್ರು. ಹೀಗೆ ವ್ಯಾಸರಾಜರು ಮಾಡಿದ ಒಂದು ಆ ಅದ್ಭುತವಾದ ಕಾರ್ಯ ಇವತ್ತು ಸಮಾಜದ ವಾಹಿನಿಯಲ್ಲಿ ವ್ಯಾಪಕವಾಗಿ ಹಾಗೆ ಚಾಲ್ತಿಯಲ್ಲಿ ಇದೆ. ಒಂದು ಕಡೆ ಹರಿದಾಸ ಸಾಹಿತ್ಯ, ಇನ್ನೊಂದು ಕಡೆ ವ್ಯಾಸರ ಸಾಹಿತ್ಯ. ಎರಡರ ಒಂದು ಅದ್ಭುತವಾದ ಒಂದು ಆ ಶಕ್ತಿಯನ್ನ ಭಕ್ತಿ ಸಂಚಲನ ಮಾಡುವಂತೆ ಅದರ ಒಂದು ಸಿದ್ಧಾಂತ ಸ್ಥಾಪನೆಯನ್ನು ಮಾಡಿದ ಒಂದು ದೊಡ್ಡ ಕೀರ್ತಿ ವ್ಯಾಸರಾಜರಿಗೆ. ಅಂಥ ವ್ಯಾಸರಾಜರ ಬಗ್ಗೆ ಸ್ತೋತ್ರ ಮಾಡದೆ ಅಥವಾ ವಿಭುಧೇಂದ್ರ ತೀರ್ಥರ ಬಗ್ಗೆ ಹೇಳದೆ, ಶ್ರೀಪಾದರಾಜರು ಬ್ರಹ್ಮಣ್ಯ ತೀರ್ಥರನ್ನ ಸ್ಮರಣೆ ಮಾಡಿಕೊಳ್ಳದೆ ವಿಜಯೇಂದ್ರ ತೀರ್ಥರ ಬಗ್ಗೆ ಹೇಳಿದರೆ ವಿಜಯೇಂದ್ರ ತೀರ್ಥರಿಗೆ ಸಮಾಧಾನ ಆಗಲ್ಲ. ಹಾಗಾಗಿ ಇಷ್ಟು ಆ ವಿಷಯಗಳನ್ನ ಹೇಳಿದೆ. ಪ್ರಕೃತ ಕಥಾನಾಯಕರಾದ ವಿಜಯೇಂದ್ರ ತೀರ್ಥರ ಶಕ್ತಿ ಸಾಮರ್ಥ್ಯಗಳು ತುಂಬಾ ಅದ್ಭುತವಾದದ್ದು. ಅವರ ಕಾಲ, ಅವರ ತಂದೆ ತಾಯಿ ಇತರ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ವಾಸ್ತವಿಕವಾಗಿ ಅಪ್ಪಯ್ಯ ದೀಕ್ಷಿತರ ಕಾಲ, ದಿಗ್ಗಜ ವಿದ್ವಾಂಸರುಗಳು ಇರುವಂತಹ ಕಾಲದಲ್ಲಿ ವಿಜಯೇಂದ್ರ ತೀರ್ಥರ ಅವತಾರ ಆಗಿದೆ. ಕ್ರಿಸ್ತಶಕ 1470
ಅಲ್ಲಿ ತನಕ ಅವರ ಕಾಲ ಇತ್ತು ಅನ್ನುವುದನ್ನೆಲ್ಲ ಲೇಖಕರೇ ಹೇಳ್ತಾರೆ. ಹೀಗೆ 1625 ತನಕವೂ ಕೂಡ ಕಾಲಘಟ್ಟವನ್ನ ನಿರ್ಣಯ ಮಾಡಿದ್ದಾರೆ. 470ರಿಂದ 625 ತನಕ. ಬಹುತೇಕ 98 ವರ್ಷಗಳ ಕಾಲ ಇದ್ರು ವಿಜಯೇಂದ್ರ ತೀರ್ಥರು ಅನ್ನುವ ಉಲ್ಲೇಖಗಳಿದೆ. 97-98 ವರ್ಷ. ತುಂಬಾ ದೀರ್ಘಾಯುಷ್ಯವೂ ಇತ್ತು. ವಾದಿರಾಜರು ಕೂಡ 120 ವರ್ಷಗಳ ಕಾಲ ಇದ್ರು. ವ್ಯಾಸರಾಜರು ಕೂಡ ತುಂಬಾ ಹೆಚ್ಚು ಕಾಲ ಇದ್ರು. ಆ ತರ ತುಂಬಾ ಕಾಲ ಇದ್ರು ಅಂದ್ರೆ ನಾವು ಇದ್ದೇವೆ, ನಾವಿರುವುದಕ್ಕೂ ಅವರಿರುವುದಕ್ಕೂ ವ್ಯತ್ಯಾಸ ಇದೆ. ಪೂರ್ವಾಶ್ರಮದಲ್ಲಿ ಅವರಿಗೆ ವಿಠಲಾಚಾರ್ಯ ಅಂತ ಹೆಸರು. ಎಲ್ಲ ಹರಿಭಕ್ತರ ಪರಂಪರೆ. ಆ ವ್ಯಾಸರಾಜರ ಒಂದು ಅದ್ಭುತವಾದ ತತ್ವಜ್ಞಾನ ಸಂಪಾದನೆಗೆ ಮನೆಯಲ್ಲಿ ಅಣ್ಣ ತಮ್ಮಂದಿರಿದ್ದಾರೆ. ನಾನು ಮಧ್ವಮತಕ್ಕೆ ಸಮರ್ಪಣೆ ಮಾಡಿಕೊಳ್ಳೋಣ ಅಂತ ಸನ್ಯಾಸ ತಗೊಂಡವರು. ಆ ಸನ್ಯಾಸ ಎಂಥದ್ದು ಅಂದ್ರೆ ಅದಕ್ಕೆ ಮೇನೆ ಇಲ್ಲ, ಪಲ್ಲಕ್ಕಿ ಇಲ್ಲ, ಪೀಠಾಧಿಪತ್ಯ ಇಲ್ಲ. ಬಿಡಿ ಸನ್ಯಾಸಿಗಳವರು ಬೈರಾಗಿಗಳಾದ್ರು. ವಿಠಲಾಚಾರ್ಯರು ಬೈರಾಗಿಗಳಾಗಿ ವಿಷ್ಣು ತೀರ್ಥರು ಅಂತ ಸನ್ಯಾಸಿಗಳಾದ್ರು. ಅಂದ್ರೇನು? ಬಿಡಿ ಸನ್ಯಾಸಿಗಳು. ಅವ್ರಿಗೆ ಯಾವ ಪೀಠಾಧಿಪತ್ಯ ಬೇಡ. ನಮ್ಮ ಬದುಕಿನ ಆಧಿಪತ್ಯ ಏನು ಅಂದ್ರೆ ಮಧ್ವಮತವನ್ನ ಅಧ್ಯಯನ ಮಾಡಬೇಕು. ಅದಕ್ಕೆ ಯಾವ್ದಾದ್ರೂ ಒಂದು ಆಶ್ರಮ ಧರ್ಮದಲ್ಲಿ ಇರಬೇಕು. ಗೃಹಸ್ಥರಾದ್ರೆ ಸಂಸಾರ, ಹೆಂಡತಿ, ಮಕ್ಕಳು ಅನ್ನುವ ಪಿಡುಗುಗಳು ಜಾಸ್ತಿ ಆಗುತ್ತೆ. ಬ್ರಹ್ಮಚರ್ಯ ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ. ಸನ್ಯಾಸ ಸ್ವಲ್ಪ ಯೋಗ್ಯವಾಗಿದೆ, ಆದ್ರೆ ಅದರಲ್ಲಿ ತುಂಬಾ ಕಷ್ಟಗಳಿದೆ ಸನ್ಯಾಸವನ್ನು ಜಯಿಸುವುದು. ಆದರೆ ವ್ಯಾಸರಾಜರಂತಹ ಚಿತೇಂದ್ರಿಯರು ಸಿಕ್ಕಾಗ ಅವರಿಂದ ಪಾಠ ಕೇಳಿದ ನನ್ನಲ್ಲೂ ಅಂತಹ ಇಂದ್ರಿಯ ನಿಗ್ರಹ ಸಂಪಾದನೆ ಆಗಿದೆ ಅಂತ ನಿಶ್ಚಯ ಮಾಡಿಕೊಂಡು ವ್ಯಾಸರಾಜರಲ್ಲಿ ತಮ್ಮ ಅಭಿಪ್ರಾಯ ಹೇಳಿದಾಗ ನಿನಗಂತ ಅರ್ಹತೆ ಇದೆ ಅಂತ ಹೇಳಿ ಸನ್ಯಾಸವನ್ನು ಕೊಟ್ಟರು ವ್ಯಾಸರಾಜರು. ವಿಷ್ಣು ತೀರ್ಥ ಅಂತ ನಾಮಕರಣ ಮಾಡಿದ್ರು. ಅವಾಗ್ಲೇ ಅಧ್ಯಯನಶೀಲರಾಗಿದ್ರು. ನವಕೃತ್ತೋ ನ್ಯಾಯಸುಧಾಮ್ ಅಂತ ಹೇಳಿದ್ದಾರೆ. 9 ಬಾರಿ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ವ್ಯಾಸರಾಜರಿಂದಲೇ ಕೇಳಿದ್ದಾರಂತೆ. ಅವ್ರ ಹತ್ರ ಪಾಠ ಕೇಳಿದ್ಮೇಲೆ ಆಮೇಲೆ ಇವರು ಆವೃತ್ತಿ ಮಾಡಿದ್ದಲ್ಲ. ವ್ಯಾಸರಾಜರ ಬಾಯಿಂದಲೇ 9 ಬಾರಿ. ಒಬ್ಬರೇ ವ್ಯಕ್ತಿ, ಬಹುತೇಕ ನಮ್ಮ ಇತಿಹಾಸದಲ್ಲಿ ಈ ತರ ಇನ್ನೊಬ್ರು ಸಿಗೋದಿಲ್ಲ. ಎಲ್ಲಾ ಸ್ವಾಮಿಗಳು ಒಬ್ಬರಿಗೆ 1 ಬಾರಿ ಸುಧಾ ಪಾಠ ಹೇಳಿರ್ತಾರೆ. ಇಲ್ಲ, ಇವ್ರಿಗೆ 5 ಬಾರಿ ಸುಧಾ ಪಾಠ ಹೇಳಿದ್ದಾರೆ. 1 ಬಾರಿ ಹೇಳ್ತಾರೆ, 2 ಬಾರಿ ಹೇಳ್ತಾರೆ. ಅರ್ಥ ಆಗದೇ ಇದ್ದವ್ರಿಗೆ 2 ಸಲ ಹೇಳ್ತಾರೆ. 9 ಸಲ ಹೇಳಿದ್ದಾರೆ ಅಂದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ ಅಲ್ಲ, ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. 1 ಬಾರಿ ಹೇಳಿದಾಗಲೂ ಅವರಿಗೆ ಹೊಸ ಅರ್ಥ ಸ್ಫುರಣ ಆಗ್ತಾ ಇದೆ. ಅವರ ವಿಜಯೇಂದ್ರ ತೀರ್ಥರ ಗ್ರಂಥಗಳೇ ಸಾಕ್ಷಿ. ಸುಧಾಕ್ಕೆ ಬಿಂದು ಅನ್ನುವ ವ್ಯಾಖ್ಯಾನ ಮಾಡಿದ್ದಾರೆ. ನ್ಯಾಯಾಮೃತಕ್ಕೆ ಲಘ್ವಾಮೋದ, ಗುರು ಆಮೋದ, ಮಧ್ಯಮಾಮೋದ ಅಂತ 3 ಗ್ರಂಥಗಳಿದೆ. ಆ ವಿಜಯೇಂದ್ರ ತೀರ್ಥರ ವಾಕ್ಯಶೈಲಿಯೇ ಅದ್ಭುತ. ತತ್ವೋದ್ಯೋತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇದೆಲ್ಲ ಗುರು ಅನುಗ್ರಹದಿಂದ ಲಭಿಸಿದ ಒಂದು ಅದ್ಭುತವಾದ ಪಾಂಡಿತ್ಯ. ಇದೇ ತರ ಅವರ ಜೀವನ ಚರ್ಯೆ ಅಧ್ಯಯನದಲ್ಲೇ ತೊಡಗಿಸಿಕೊಂಡಾಗ ಅಸಾಧಾರಣವಾದ ಶಕ್ತಿ ಅವರಲ್ಲಿ ಆವಾಹನೆ ಆಯ್ತಂತೆ. ಒಂದು ಬಾರಿ ಇವರು ವ್ಯಾಸರಾಜರಿಗೂ ಸುರೇಂದ್ರ ತೀರ್ಥರಿಗೂ, ರಾಯರ ಮಠದ ಪರಂಪರೆಯಲ್ಲಿ ಸುರೇಂದ್ರ ತೀರ್ಥರಿಗೂ ಒಂದು ಬಾರಿ ಭೇಟಿಯಾದಾಗ, ಆ ಕತೆ ವಿಸ್ತಾರವಾಗಿದೆ. ಆ ಸಂದರ್ಭದಲ್ಲಿ ವ್ಯಾಸರಾಜರ ಬಳಿ ಭಿಕ್ಷೆಗೆ ಕುಳಿತಾಗ ವ್ಯಾಸರಾಜರದ್ದೇ ಆತಿಥ್ಯ. ಆ ಸಂದರ್ಭದಲ್ಲಿ ನಿಮ್ಮ ಶಿಷ್ಯನನ್ನ ನನಗೊಪ್ಪಿಸಬೇಕು ಅಂತ ಭಿಕ್ಷೆಯ ಸಮಯದಲ್ಲಿ ಕೇಳ್ತಾರೆ. ನೀವು ಅದನ್ನ ನನಗೆ ಕೊಡ್ಲೇಬೇಕು ಅನ್ನುವ ಆಗ್ರಹ ಪೂರ್ವಕವಾಗಿಯೇ ಆ ವಿಷ್ಣು ತೀರ್ಥರನ್ನ ಕೇಳ್ತಾರೆ. ವ್ಯಾಸರಾಜರು ಆಲೋಚನೆ ಮಾಡ್ತಾರೆ, ಮಧ್ವಮತವನ್ನ ಪ್ರಚಾರ ಮಾಡಲಿಕ್ಕೆ ಅನೇಕ ವಾಹಿನಿಗಳು ನಿರ್ಮಾಣ ಆಗಬೇಕು. ಇದು ಒಂದು ವೇದಿಕೆಯಿಂದ ಧರ್ಮ ಪ್ರಚಾರಕ್ಕೆ ಇದೊಂದು ದಾರಿ ಆಗುತ್ತೆ ಅಂದ್ರೆ ತುಂಬಾ ಸಂತೋಷದ ಮನಸ್ಸಿನಿಂದ ತಮ್ಮ ಶಿಷ್ಯರಾದ ವಿಷ್ಣು ತೀರ್ಥರನ್ನ ಮತ್ತೆ ಒಪ್ಪಿಸ್ತಾರೆ. ಅವರ ಭಾವ ಏನು ಅಂದ್ರೆ, ಈಗಾಗ್ತಾನೆ ಹೇಳಿದನಲ್ಲ, ಸಮಗ್ರ ದೇಶದ ತುಂಬ ಪರ್ಯಟನೆ ಮಾಡಿ ಮಧ್ವಮತವನ್ನ ಸ್ಥಾಪನೆ ಮಾಡಿದವರು ವಿಭುಧೇಂದ್ರ ತೀರ್ಥರು ಅಂತ. ಅವರು ರಾಯರ ಮಠದ ಪರಂಪರೆಯಲ್ಲೇ ಬರ್ತಾರೆ. ಅವರಿಂದ ಪಾಂಡಿತ್ಯಗಳು ಹರಿದು ಬಂದಿದೆ, ಶ್ರೀಪಾದರಾಜರು ಇತ್ಯಾದಿಗಳಾಗಿ. ಹಾಗಾಗಿ ಅವರಿಗೆ ಮತ್ತೆ ಸಮರ್ಪಣೆ ಎನ್ನುವ ಭಾವ, ಗುರುಗಳಿಂದ ಪಡೆದ ವಿದ್ಯೆಯನ್ನ ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅನ್ನುವ ಭಾವ ಅವರಲ್ಲಿ ಜಾಗೃತವಾಗುತ್ತೆ. ವ್ಯಾಸರಾಜರು ಆ ರೀತಿ ಅವರನ್ನ ಸಮರ್ಪಣೆ ಮಾಡಿದಾಗ ಅವರಿಗೆ ಒಂದು ಪೀಠದಿಂದ ಬಂದ ನಾಮ ವಿಜಯೇಂದ್ರ ತೀರ್ಥ ಅಂತ. ಆ ವಿಜಯೇಂದ್ರ ತೀರ್ಥ ಅಂತ ಅವರಿಗೆ ನಾಮಧೇಯ ಆದ ಮೇಲೆ ಅವರ ಒಂದು ವಿಶೇಷವಾದ ಪಾಠ ಪ್ರವಚನಗಳು ಅದ್ಭುತವಾಗಿ ನಡೀಲಿಕ್ಕೆ ಆರಂಭ ಆಗುತ್ತೆ. ಅದರ ಜೊತೆಗೆ ಅನೇಕ ಜನಗಳ ಸಂಕಷ್ಟಗಳು ಬೇರೆ ಇರುತ್ತೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಳ್ಳುತ್ತಾರೆ. ಅದರಲ್ಲಿ ಎತ್ತಿದ ಕೈ ವಿಜಯೇಂದ್ರ ತೀರ್ಥರು. ಅವರು ಏನು ಜಪ ಮಾಡಿಕೊಡ್ತಾರೆ ಅದು ಸತ್ಯವಾಗುತ್ತೆ. ಅಂಥ ಅದ್ಭುತವಾದ ಶಕ್ತಿ. ಅದನ್ನೇ
ಚತುಷ್ಷಷ್ಟಿ ಕಲಾ ಅಂತ ವಿಶೇಷವಾಗಿ 64 ಕಲೆಗಳಲ್ಲಿ ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ ಅಂತಲೂ ಬಿರುದಿದೆ. 104ಕ್ಕೂ ಅಧಿಕವಾದ ಗ್ರಂಥಗಳನ್ನು ರಚನೆ ಮಾಡಿದವರು ವಿಜಯೇಂದ್ರ ತೀರ್ಥರು. 64 ಕಲೆಗಳಲ್ಲಿಯೂ ಕೂಡ ನಿಸ್ಸೀಮವಾದ ಪಾಂಡಿತ್ಯ ಅವರದ್ದು. ಅದನ್ನ ವಿಜಯೇಂದ್ರ ವಿಜಯ ಅಂತ ಅದ್ಭುತವಾದ ಒಂದು ಗ್ರಂಥ, ಅದರಲ್ಲಿ ಅನೇಕ ಪರಿಚ್ಛೇದಗಳಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಅನೇಕ ಪ್ರಕರಣಗಳನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಕೆಲವೊಂದು ಕಥೆಗಳನ್ನ ಸ್ವಲ್ಪ ವಿಸ್ತಾರ ಮಾಡ್ತೇನೆ. ನವದ್ವೀಪಗಳ ತಾರ್ಕಿಕ ಶಿರೋಮಣಿ ಕೃಷ್ಣ ಶರ್ಮಾ ಅಂತ ಒಬ್ರು, ನವದ್ವೀಪಗಳಲ್ಲೇ ತಾರ್ಕಿಕರವರು ಅಂತ ಅಷ್ಟು ಪ್ರಸಿದ್ಧಿ. ಅವರನ್ನ ಕಂಚಿಯಲ್ಲಿ ವಾಸ ಮಾಡಿದ್ರಂತೆ ಆ ಕೃಷ್ಣ ಶರ್ಮಾ, ಕೃಷ್ಣ ಭಟ್ಟ. ಅವರನ್ನೆಲ್ಲ ಮೀಮಾಂಸ ಗ್ರಂಥಗಳಲ್ಲಿ, ವಿಜಯೇಂದ್ರ ತೀರ್ಥರ ಮೀಮಾಂಸ ಗ್ರಂಥಗಳಿದೆ. ಮೀಮಾಂಸ ಗ್ರಂಥಗಳ ಅನೇಕ ಸೂಕ್ಷ್ಮ ವಿಷಯಗಳನ್ನು ಹೇಳ್ತಾರೆ. ಚತುಶಾಸ್ತ್ರ ಪಾಂಡಿತ್ಯ ಅನ್ನೋದು ಸಾಮಾನ್ಯವಾದದ್ದಲ್ಲ, ಒಂದೊಂದು ದೊಡ್ಡ ಸಾಗರ. ವ್ಯಾಕರಣ, ಮೀಮಾಂಸಾ, ತರ್ಕ, ವೇದಾಂತಗಳ ಆ ಘನತೆ, ಆಳ ಅಗಲಗಳು ನಮಗೆ ಅರ್ಥ ಆಗಲ್ಲ. ಅವರನ್ನೆಲ್ಲ ತಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಅವರು ಪರಾಜಯಗೊಳಿಸಿದ್ರು. ವಿಜಯೇಂದ್ರ ತೀರ್ಥರಿಗೆ ವಿಜಯನಗರದಲ್ಲಿ ರಾಮರಾಜನಿಂದ ರತ್ನಾಭಿಷೇಕ ಆಗುತ್ತೆ. ಈಗ ಹಂಪೆಯಲ್ಲಿ ವ್ಯಾಸರಾಜರು ಒಂದು ವಿಶ್ವಪಾವನ ಮಠ ಅಂತ ಸ್ಥಾಪನೆ ಮಾಡಿದ್ರು, ಗುರುಕುಲವನ್ನ ಸ್ಥಾಪನೆ ಮಾಡಿದ್ರು ಅನ್ನುವ ಐತಿಹ್ಯ ಇದೆ. ಅದೇ ತರ ಕುಂಭಕೋಣದಲ್ಲಿ ವಿಜಯೇಂದ್ರ ತೀರ್ಥರು ಗುರುಕುಲವನ್ನ ಸ್ಥಾಪನೆ ಮಾಡಿದ್ರಂತೆ. ಅದಕ್ಕೆ ಕೇಂದ್ರ ಸ್ಥಾನ. ಅವರು ಕುಂಭಕೋಣದಲ್ಲಿ ಏನೋ ಯಾತ್ರೆಗೆ ಹೋಗ್ತಾ ಇದ್ರು, ಅಲ್ಲಿ ವೃಂದಾವನಸ್ಥರಾದ್ರು ಅಂತ ಕಥೆ ಅಲ್ಲ. ಬಹುತೇಕ ವಿಜಯೇಂದ್ರ ತೀರ್ಥರ 64 ಕಲೆಗಳ ಪ್ರೌಢಿಮೆಗಳಲ್ಲಿ ಬಹುತೇಕ ಕಲೆಗಳ ಪ್ರದರ್ಶನ ಕುಂಭಕೋಣದಲ್ಲೇ ಆಗಿದೆ. ಕುಂಭಕೋಣದ ಬಗ್ಗೆ ತುಂಬಾ ಅದ್ಭುತವಾದ ಮಹಿಮೆಗಳನ್ನ ಹರಿವಂಶದ ಆಶ್ಚರ್ಯ ಧರ್ಮ ಪರ್ವದಲ್ಲಿ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಶೇಷಧರ್ಮ ಪರ್ವ ಅಂತ ಕೊನೆಗಿದೆ. ಕುಂಭಕೋಣದಲ್ಲಿ ಬಹುತೇಕ ನಮ್ಮ ಈ ಪ್ರಾಂತ್ಯಗಳಲ್ಲಿ ಕಾವೇರಿಯನ್ನ ದಕ್ಷಿಣ ಗಂಗಾ ಅಂತ ಕರೀತಾರೆ. ಈ ದಕ್ಷಿಣ ಗಂಗಾ ಅನಿಸಿದ ಕಾವೇರಿಯ ತೀರದಲ್ಲಿ ಇರುವ ಕ್ಷೇತ್ರಗಳಲ್ಲಿ ಕುಂಭಕೋಣಕ್ಕೆ ಸಮಾನವಾದ ಕ್ಷೇತ್ರವೇ ಇಲ್ಲ ಅಂತ ಕೆಲವೊಂದು ಪುರಾಣಗಳಲ್ಲಿ, ಅದು ಹರಿವಂಶದಲ್ಲಿ ಬಂದ ಮಾತು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕುಂಭಕೋಣೆ ವಿನಶ್ಯತಿ, ಕುಂಭಕೋಣೆ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಕುಂಭಕೋಣಕ್ಕೆ ಅಷ್ಟೊಂದು ಮಹತ್ವವನ್ನ ಹರಿವಂಶ ಹೇಳಿದೆ. ಅಂತಹ ಕುಂಭಕೋಣ ಕ್ಷೇತ್ರದಲ್ಲಿ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮಧುರೆಯಲ್ಲೆಲ್ಲ ಆಡಳಿತಗಳು, ಇವತ್ತು ರಾಜರ ಮನೆಗಳಿದ್ದಾವೆ, ತಂಜಾವೂರು, ಮಧುರೈ, ಆ ಪ್ರಾಂತ್ಯದಲ್ಲೆಲ್ಲ ರಾಜರ ಆಡಳಿತ. ಅವರೆಲ್ಲರೂ ಕೂಡ ವಿಜಯೇಂದ್ರ ತೀರ್ಥರಿಗೆ ಶಿಷ್ಯರಾಗಿದ್ದಾರೆ. ಅವರ ಪಾಂಡಿತ್ಯವನ್ನು ಕಂಡು ಪಾಂಡ್ಯ ದೇಶದ ಪಾಳೆಗಾರ ನರಸಿಂಹ ವೀರರಾಮನ್ ಅವರು ವಿಶೇಷವಾದ ಸ್ಥಾನಮಾನಗಳನ್ನು ಕೊಟ್ಟು ವಿಜಯೇಂದ್ರರಿಗೆ ಸನ್ಮಾನ ಮಾಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಆ ತರ ವಿಶ್ವನಾಥ ನಾಯಕರು, ಮಧುರೆಯ ನಾಯಕ ವಿಶ್ವನಾಥ ನಾಯಕ, ತಂಜಾವೂರಿನ ನಾಯಕ ಚೆವ್ವಪ್ಪ ನಾಯಕ, ಆಮೇಲೆ ಪಾಂಡ್ಯ ದೇಶದ ನಾಯಕ ನರಸಿಂಹ ವೀರರಾಮನ್, ಅವರೆಲ್ಲರೂ ರತ್ನಾಭಿಷೇಕ ಮಾಡಿದ್ದಾರೆ ವಿಜಯೇಂದ್ರ ತೀರ್ಥರಿಗೆ. ಅವರ ಪಾಂಡಿತ್ಯ, ಅವರ ಎಲ್ಲದರಲ್ಲಿಯೂ ಇರುವಂತಹ ಅವರ ಪ್ರಭಾವ, ಒಂದು ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿರುವ ಅಂತಃಸತ್ವ ಏನು ಅನ್ನುವುದನ್ನ ಸಮಾಜಕ್ಕೆ ಪೂರ್ಣವಾಗಿ ತೋರಿಸಿದವರು ವಿಜಯೇಂದ್ರ ತೀರ್ಥರು. ಇನ್ನೊಬ್ಬ ವೈಭಾಷಿಕ, ಮಾಧ್ಯಮಿಕ, ಬೌದ್ಧವಾದಿಗಳು ಚೀನಾ ದೇಶದಿಂದ ಬಂದ್ರಂತೆ. ವಿಜಯೇಂದ್ರ ತೀರ್ಥರ ಪಾಂಡಿತ್ಯ ಬೇರೆ ವಿಷಯದಲ್ಲಿರ್ಬೋದು, ಬೌದ್ಧ ವಿಚಾರಗಳನ್ನ ಏನು ಓದಿರ್ತಾರೆ ನಮಗೆ ಗೊತ್ತಿಲ್ಲ. ಬೌದ್ಧ ಮತ ಏನಿದೆ ಅಂತ, ಬೌದ್ಧಿಸಂ ಎಷ್ಟು ಜೋರಾಗಿದೆ ಆ ಕಡೆ. ನೇಪಾಳ, ನಾವು ಮೊನ್ನೆ ಎಲ್ಲ ಹೋಗಿದ್ದಲ್ಲ, ಈ ಗಂಡಕಿ ತೀರದಲ್ಲಿ ಟಿಬೇಟ್ ಪ್ರಾಂತ್ಯ, ತುಂಬಾ ವ್ಯಾಪಕವಾಗಿ ಬೌದ್ಧ ಮತ ಇದೆ. ಆ ಬೌದ್ಧ ತುಂಬಾ ದೊಡ್ಡ ವಿದ್ವಾಂಸರೆಲ್ಲ ಬಂದು ವಿಜಯೇಂದ್ರ ತೀರ್ಥರ ಬಳಿ ವಾಕ್ಯಾರ್ಥಕ್ಕೆ ಬಂದ್ರಂತೆ. ಅವರನ್ನೆಲ್ಲ ಪರಾಭವಗೊಳಿಸಿದ್ರು. ಮಲಯಾಳದ ಪ್ರಾಂತ್ಯದ, ಕೇರಳ ಪ್ರಾಂತ್ಯದವರೆಲ್ಲರೂ ಕೂಡ ವಾದ ಯುದ್ಧಕ್ಕೆ ಬಂದಿದ್ದಾರೆ. ಅವರನ್ನೆಲ್ಲ ಪರಾಭವಗೊಳಿಸಿದ್ರು. ಅದರಲ್ಲಿ ಅಪ್ಪಯ್ಯ ದೀಕ್ಷಿತರಿಗೂ ವಿಜಯೇಂದ್ರ ತೀರ್ಥರಿಗೂ ನಡೆದ ವಾದ ಸರಣಿ ತುಂಬಾ ದೊಡ್ಡ ವಾದ ಸರಣಿ. ಅಂದ್ರೆ ತರ್ಕ ಅಲಂಕಾರ ಶಾಸ್ತ್ರಗಳಲ್ಲಿ ತುಂಬಾ ದೊಡ್ಡ ಪಾಂಡಿತ್ಯ. ಅಂದ್ರೆ ಅಲಂಕಾರ ಶಾಸ್ತ್ರ, ಮೀಮಾಂಸ ಶಾಸ್ತ್ರ, ಅದರಲ್ಲಿ ತುಂಬಾ ಪಾಂಡಿತ್ಯವನ್ನ ಗಳಿಸಿದವರು ವಿಜಯೇಂದ್ರ ತೀರ್ಥರು. ಆ ಅಪ್ಪಯ್ಯ ದೀಕ್ಷಿತರು ಅವಾಗವಾಗ ಇವರನ್ನ ಪರಾಜಯಗೊಳಿಸಬೇಕು ಅಂತ, ಅಂದ್ರೆ ಎಷ್ಟೋ ಜನ ವಿಜಯೇಂದ್ರರಿಂದ ಪರಾಜಿತರಾಗಿ ಹೊರಟೋದ್ರು. ಪುನಃ ಹಠದಿಂದ ಬಂದವರು ಯಾರು ಅಂದ್ರೆ ಅಪ್ಪಯ್ಯ ದೀಕ್ಷಿತರು. ಅದಕ್ಕೆ ವಿಜಯೇಂದ್ರ ತೀರ್ಥರಿಗೆ ಅಭ್ಯಾಸ ಆಯ್ತಂತೆ. ಅವ್ರು ಹೇಳ್ತಿದ್ರಂತೆ, ತುಂಬಾ ಸಮಯ ಇದ್ದಾಗ ವಾಕ್ಯಾರ್ಥ ಮಾಡಬೇಕು ಅಂದ್ರೆ ಅಪ್ಪಯ್ಯ ದೀಕ್ಷಿತರನ್ನ ಕರೀರಿ ಅಂತ. ತುಂಬಾ ದೊಡ್ಡ ಘನ ವಿದ್ವಾಂಸರು ಅವರು, ಅವ್ರನ್ನ ಕರೀರಿ ಅಂತ.
ಅವಾಗ ಅವರು ತಯಾರಾಗಿರ್ತಿದ್ರಂತೆ. ಈ ಬಾರಿ ವಿಜೇಂದ್ರ ತೀರ್ಥರ ಹತ್ರ ಹೋದ್ರೆ ಅವ್ರನ್ನ ಹೇಗೆ ಖಂಡನೆ ಮಾಡಬೇಕು ಅಂತ. ಹಗಲು ರಾತ್ರಿ ಅವರಿಗೆ ಕೃಷಿ, ಅಪ್ಪಯ್ಯ ದೀಕ್ಷಿತರಿಗೆ ವಿಜೇಂದ್ರ ತೀರ್ಥರನ್ನ ಖಂಡನೆ ಮಾಡಬೇಕು ಅಂತ. ಆದ್ರೆ ವಿಜೇಂದ್ರ ತೀರ್ಥರಿಗೆ ಹಗಲು ರಾತ್ರಿ ಕೃಷಿ ಇಲ್ಲ, ಹಗಲು ರಾತ್ರಿ ಖುಷಿ. ಅವ್ರು ಬಂದ್ರೆ ನಾನು ಖಂಡನೆ ಮಾಡ್ತೀನಿ ಅಂತ. ಯಾಕೆ ಅಂದ್ರೆ ಸರಿಯಾದ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡವರಿಗೆ ಭಯ ಇಲ್ಲ. ಏನೋ ಚೀನಿ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡವರಿಗೆ ಭಯ ಶುರು ಆಗುತ್ತೆ, ಅವ್ರು ಸರಿಯಾಗಿಲ್ಲ, ಉಡಾವಣೆ ಸರಿಯಾಗಲ್ಲ ಅಂತ. ಆದ್ರಿಂದ ವಿಜೇಂದ್ರ ತೀರ್ಥರಿಗೆ ಆ ಭಯಗಳೇ ಇರಲಿಲ್ಲ. ಕೆಲವೊಂದು ಕಥೆಗಳನ್ನ ಒಂದ್ ಸ್ವಲ್ಪ, ಇಲ್ಲಿ ಮಕ್ಕಳು ಕೂಡ ನಿದ್ರೆ ಮಾಡ್ತಿದ್ದಾರೆ, ಹಾಗಾಗಿ ಕೆಲವೊಂದು ಕಥೆಗಳನ್ನ ಒಂದ್ ಸ್ವಲ್ಪ ವಿಸ್ತಾರ ಮಾಡ್ತೇನೆ. ವಿಜೇಂದ್ರ ತೀರ್ಥರ ವಾದ ಅಪ್ಪಯ್ಯ ದೀಕ್ಷಿತರ ಜೊತೆಗೆ ನಡೆಯುತ್ತೆ. ಅವರ ಅದ್ಭುತವಾದ ಒಂದು ಆ ಪಾಂಡಿತ್ಯಗಳಲ್ಲಿ ಕೆಲವೊಮ್ಮೆ ಅವರಿಗೆ ಉತ್ತರಗಳನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಅವರ ವಿಶೇಷವಾದ ಪಾಂಡಿತ್ಯಗಳಿಗೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಪ್ಪಯ್ಯ ದೀಕ್ಷಿತರಿಗೆ. ಅದಕ್ಕೆ ಅವರು ಬೇರೆ ಬೇರೆ ತರ ಒಂದು ವಾದಗಳನ್ನ ಮಂಡಿಸ್ತಾ ಇದ್ರು ವಿಜೇಂದ್ರ ತೀರ್ಥರ ಬಳಿ. ಉದಾಹರಣೆಗೆ ಅವರೊಂದು ಗ್ರಂಥವನ್ನ ರಚನೆ ಮಾಡಿ ತಂದ್ರು. ಅಪ್ಪಯ್ಯ ದೀಕ್ಷಿತ ಕಪಾಳ ಚಪೇಟಿಕ, ಏನೋ ಅಂದ್ರೆ ಇದು ಮಧ್ವ ಸಿದ್ಧಾಂತ ಮುಖಮರ್ದನ ಅಂತ ಅಪ್ಪಯ್ಯ ದೀಕ್ಷಿತರ ಗ್ರಂಥ. ಮಧ್ವ ಸಿದ್ಧಾಂತ ಮುಖಮರ್ದನ ಅಂದ್ರೆ ಮಧ್ವ ಸಿದ್ಧಾಂತ ಮುಖವನ್ನ ಚೆನ್ನಾಗಿ ಹಿಂಡಿದ್ದೇನೆ ಈ ಗ್ರಂಥದಲ್ಲಿ ಅಂತ ನೇರ ಮಧ್ವ ಮತವನ್ನೇ ಅಟ್ಯಾಕ್ ಮಾಡಿ ಒಂದು ಗ್ರಂಥವನ್ನ ಬರೆದು ಅಪ್ಪಯ್ಯ ದೀಕ್ಷಿತರು ಹಿಡ್ಕೊಂಡು ಬಂದ್ರಂತೆ. ಅದಕ್ಕೆ ವಿಜೇಂದ್ರ ತೀರ್ಥರಿಗೆ ಅಪರೋಕ್ಷ ಜ್ಞಾನಿಗಳು ಅವ್ರು ಏನ್ ಬರಿತಾ ಇರ್ತಾರೆ ಗೊತ್ತಿರುತ್ತೆ ಅವರಿಗೆ. ಅದಕ್ಕೆ ಅವರು ನಾನೊಂದು ನಿಮಗೆ ಅಪೂರ್ವವಾದ ಗ್ರಂಥವನ್ನ ತಂದಿದ್ದೇನೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ. ಇನ್ನೂ ಕೊಟ್ಟಿಲ್ಲ, ಇನ್ನು ಆ ಗ್ರಂಥದಲ್ಲಿ ಏನಿದೆ ಅಂತ ಹೇಳಿಲ್ಲ. ವಿಜೇಂದ್ರ ತೀರ್ಥರು ಆ ಗ್ರಂಥವನ್ನೇ ನೋಡದೆ ಹೇಳ್ತಾರೆ, ನಿಮ್ಮ ಆ ಗ್ರಂಥ ಏನಿದೆ ಅದಕ್ಕೆ ನಮ್ಮಲ್ಲೂ ಖಂಡನೆ ಗ್ರಂಥ ಬರದಾಗಿದೆ. ಅವ್ರು ಹೇಳಿದ್ರು, ನನ್ನ ಜೊತೆಗೆ ಪುಸ್ತಕ ಇಟ್ಕೊಂಡು ಬರಿತಾ ಇದ್ದೀನಿ, ಇರುವುದೇ ಒಂದು ನೋಟ್ ಬುಕ್, ಒಂದು ಪ್ರತಿ, ನಿಮಗೇ ಗೊತ್ತಾಯ್ತು ಅಂತ. ಅಲ್ಲ, ಕೊನೆಯ ಶ್ಲೋಕ ಹೇಳಿ ಆ ಗ್ರಂಥದಲ್ಲಿ, ಅದಕ್ಕೆ ನಾನು ಪ್ರತಿಯಾಗಿ ಇನ್ನೊಂದು ಗ್ರಂಥವನ್ನ ಬರದಾಗಿದೆ, ಕೊನೆಯ ಶ್ಲೋಕದಲ್ಲಿ ನನ್ನ ಖಂಡನೆ ಇದೆ ಅಂತ ಹೇಳ್ತಾರೆ. ಅವ್ರಿಗೆ ತಲೆ ಕೆಟ್ಟೋಗುತ್ತೆ ಅಪ್ಪಯ್ಯ ದೀಕ್ಷಿತರಿಗೆ. ನಂದು ಮಧ್ವ ಸಿದ್ಧಾಂತ ಮುಖಮರ್ದನ ಅನ್ನುವ ಗ್ರಂಥ, ನಿಮ್ದು ಯಾವ್ದು ಗ್ರಂಥ ಅಂತ. ಅದಕ್ಕೆ ವಿಜೇಂದ್ರ ತೀರ್ಥರು ಹೇಳ್ತಾರೆ, ಅಪ್ಪಯ್ಯ ದೀಕ್ಷಿತ ಕಪಾಳ ಚಪೇಟಿಕ ಅಂತ ನನ್ನ ಗ್ರಂಥ. ಅಪ್ಪಯ್ಯ ದೀಕ್ಷಿತರ ಕಪಾಳ ಪಡೆದಿದ್ದೀನಿ ಅಂತ. ಅವ್ರು ಮಧ್ವ ಸಿದ್ಧಾಂತ ಅಂತ ಅಟ್ಯಾಕ್ ಮಾಡಿದ್ರೆ, ಅವ್ರ ಅದ್ವೈತ ಇದು ಅಪ್ಪಯ್ಯ ದೀಕ್ಷಿತರ ಕಪಾಳಕ್ಕೆ ಹೊಡಿತೀನಿ. ಯಾರು ಮಧ್ವ ಮತ ಮುಖ ಮರ್ದನ ಮಾಡ್ತಾರೆ ಅವ್ರ ಕಪಾಳಕ್ಕೆ ಹೊಡಿತೀನಿ ಅನ್ನುವುದನ್ನೇ ಗ್ರಂಥ ರಚನೆ ಆಗಿದೆ ಅಂತ ಹೇಳ್ತಾರೆ. ಅಪ್ಪಯ್ಯ ದೀಕ್ಷಿತರು ಹೇಳ್ತಾರೆ, ಸುಮ್ಮನೆ ಬಾಯಿಂದ ಹೇಳಿದ್ರೆ ಪ್ರಯೋಜನ ಇಲ್ಲ, ಖಂಡನೆಯ ಗ್ರಂಥವನ್ನ ತೋರಿಸಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಖಂಡನೆಯ ಗ್ರಂಥ ಕೈಯಲ್ಲಿ ಬರಿಬೇಕಾಗಿಲ್ಲ, ನನ್ನ ಮಸ್ತಕದಲ್ಲೇ ಇದೆ, ನಿಮ್ಮ ಆ ಗ್ರಂಥದ ಕೊನೆಯ ಶ್ಲೋಕವನ್ನ ಓದಿ ಅಂತ. ಆತರ ಹೇಳೋದ್ರಲ್ಲಿ ಒಂದು ಔಚಿತ್ಯ ಇದೆ. ಯಾಕೆಂದ್ರೆ ಈಗಾಗಲೇ ವಿಜೇಂದ್ರ ತೀರ್ಥರು ಒಂದು ಗ್ರಂಥವನ್ನ ರಚನೆ ಮಾಡಿದ್ರು. ಉಪಸಂಹಾರ ವಿಜಯ ಅನ್ನುವ ಒಂದು ಗ್ರಂಥವನ್ನ ರಚನೆ ಮಾಡಿದ್ರು. ಉಪಸಂಹಾರ ವಿಜಯ ಅಂದ್ರೆ ಏನು? ಈ ಷಡ್ವಿಧ ತಾತ್ಪರ್ಯ ಲಿಂಗಗಳು ಅಂತ ಇದೆ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತಾ ಫಲ, ಅರ್ಥವಾದ, ಉಪಪತ್ತೀಚ, ಲಿಂಗಂ ತಾತ್ಪರ್ಯ ನಿರ್ಣಯ ಅಂತ ಒಂದು ಸಿದ್ಧಾಂತವನ್ನ ನಿರ್ಣಯ ಮಾಡಬೇಕಾದ್ರೆ 6 ವಿಧ ತಾತ್ಪರ್ಯ ಲಿಂಗಗಳಿರಬೇಕು. ಅಂದ್ರೆ ಆ ಗ್ರಂಥದ ಉದಾಹರಣೆಗೆ ಮಹಾಭಾರತದಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ, ಅದರ ಆದ್ಯಂತಗಳನ್ನ ನೋಡ್ಬೇಕು. ಮಂಗಳಾಚರಣೆಯಲ್ಲಿ ನಾರಾಯಣಂ ಸುರಗುರುಂ ಅಂತ ಆರಂಭ ಮಾಡಿದ್ದಾರೆ. ಆ ಗ್ರಂಥ ಮುಗಿಬೇಕಾದ್ರೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಮುದ್ಧತ್ಯ ಭುಜ ಮುಚ್ಯತೆ ವೇದ ಛಾತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ. ಉಪಕ್ರಮ ಉಪಸಂಹಾರಗಳಲ್ಲಿ ವಿಷ್ಣು ಸರ್ವೋತ್ತಮತ್ವ ಇದೆ. ಇದರಿಂದ ಇದನ್ನು ತಾತ್ಪರ್ಯ ಲಿಂಗ ಅಂತ ಕರೀತಾರೆ. ಇದರಿಂದ ಏನ್ ಮಾಡ್ಬೋದು ಅಂದ್ರೆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಬಹುದು. ಅದರಲ್ಲಿ ಉಪಕ್ರಮಕ್ಕಿಂತ ಉಪಸಂಹಾರ ಪ್ರಬಲ ಅಲ್ವಾ? ಎಲ್ಲಾ ಕಡೆ ಹಾಗೆ ಪ್ರವಚನ ಆರಂಭಕ್ಕಿಂತ ಮುಕ್ತಾಯಕ್ಕೆ ಸ್ವಲ್ಪ ಮಹತ್ವ ಜಾಸ್ತಿ ಇರುತ್ತೆ. ಭಾಗವತ ಮಂಗಳ ವೈಭವ, ಭಾಗವತ ಆರಂಭ ವೈಭವವೇ ಇರುವುದಿಲ್ಲ. 4 ಜನ ಇರ್ತಾರೆ, ಮಂಗಳದ ದಿನ ಒಂದು 700 ಜನ ಬಂದಿರ್ತಾರೆ. ಯಾವತ್ತು ಉಪಸಂಹಾರಕ್ಕೆ ಪ್ರಾಬಲ್ಯ. ಹಾಗಾಗಿ ಉಪಸಂಹಾರ ವಿಜಯ ಅನ್ನುವ ಗ್ರಂಥವನ್ನ ಬರೆದು ತಾತ್ಪರ್ಯ ಲಿಂಗಗಳಲ್ಲಿ ಅದು ಶ್ರೇಷ್ಠವಾದದ್ದು ಅಂತ ಈಗಾಗಲೇ ಒಂದು ಬಾರಿ ಖಂಡನೆ ಮಾಡಿ ಆಗಿದೆ. ಅದಕ್ಕೆ ಪ್ರತಿಯಾಗಿ ಅಪ್ಪಯ್ಯ ದೀಕ್ಷಿತರು, ನಿಮ್ಗೆ ಉಪಸಂಹಾರವೇ ಪ್ರಬಲ ಅಲ್ವಾ, ನಮ್ಮ ಉಪಸಂಹಾರ ಗ್ರಂಥ ಅಂದ್ರೆ ಮಧ್ವಂ ಸಿದ್ಧಾಂತ ಮುಖಮರ್ದನ ಅನ್ನುವ ಗ್ರಂಥದಲ್ಲಿ ಕೊನೆಯ ಶ್ಲೋಕ ಉಪಸಂಹಾರ, ಅದರಲ್ಲಿ ಚೆನ್ನಾಗಿ ಬೈದಿದ್ದಾರೆ ಮಧ್ವ ಮತವನ್ನು. ಅದಕ್ಕೆ ವಿಜೇಂದ್ರ ತೀರ್ಥರು ಹೇಳಿದ್ರು ಪ್ರತಿಯಾಗಿ, ಆ ಕೊನೆಯ ಶ್ಲೋಕ ಏನ್ ನಮ್ಮನ್ನ ನಿಂದನೆ ಮಾಡಿ ಬರೆದಿದ್ದೀರಿ, ಅಲ್ಲೇ ನಮ್ಮ ಉತ್ತರ ಇದೆ, ಅದೇ ಖಂಡನೆ. ಆ ನಿಮ್ಮ ಶ್ಲೋಕವೇ ನಮಗೆ ಖಂಡನೆಯ ಶ್ಲೋಕ ಅಂತ. ಅಪ್ಪಯ್ಯ ದೀಕ್ಷಿತರಿಗೆ ತುಂಬಾ ಸಂತೋಷ ಆಗುತ್ತೆ. ಅವರಿಗೆ ತಾತ್ಪರ್ಯ ಇದ್ದದ್ದೇ ಕೊನೆಯ ಶ್ಲೋಕ ಹೇಳುವುದರಲ್ಲಿ. ಆ ಕೊನೆಯ ಶ್ಲೋಕ ಏನು ಅಂದ್ರೆ,
ತಥಾಪ್ಯಾನಂದ ತೀರ್ಥೀಯಂ ಮತಂ ಅಗ್ರಾಹ್ಯಮೇವನಃ ಯತ್ರ ವೈದಿಕ ಮರ್ಯಾದ ಭೂಯಸಾಪ್ಯನುರಂಗಿತ ಅಂತ. ಏನೇ ಹೇಳಿ ಆನಂದ ತೀರ್ಥರ ಮತ ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ವೇದಗಳಿಗೆ ಅಪಚಾರ ಮಾಡಿದ ಮತ ಮಧ್ವಾಚಾರ್ಯರ ಮತ ಅಂತ ಅಪ್ಪಯ್ಯ ದೀಕ್ಷಿತರ ಕೊನೆಯ ಶ್ಲೋಕ. ಅದಕ್ಕೆ ವಿಜೇಂದ್ರ ತೀರ್ಥರು ಹೇಳಿದ್ರು, ಅದೇ ಶ್ಲೋಕದಿಂದಲೇ ಯಾವತ್ತು ನಿಜವಾದ ಶಸ್ತ್ರಜ್ಞ ತನ್ನ ಅಸ್ತ್ರದಿಂದ ಹೊಡಿಬಾರದು, ಅವರ ಅಸ್ತ್ರವನ್ನು ತೆಗೆದುಕೊಂಡು ಅವರಿಗೆ ಹೊಡಿಬೇಕು, ಅವಾಗ ತಾಕತ್ತಿದೆ ಅಂತ ಅರ್ಥ. ಹಾಗೆ ವಿಜೇಂದ್ರ ತೀರ್ಥರು ಏನ್ ಮಾಡ್ತಾರೆ, ನಿನ್ನ ಶ್ಲೋಕದಲ್ಲೇ ನಿನಗೆ ಖಂಡನೆ ಇದೆ. ತಥಾಪ್ಯಾನಂದ ತೀರ್ಥೀಯಂ ಅಂತ ಇದೆಯಲ್ವಾ, ಅಲ್ಲಿ ಮೇಲ್ಗಡೆ ಇರುವ ಒಂದು ಚುಕ್ಕಿ ಅನುಸ್ವಾರ ತೆಗೆದುಬಿಡು, ನಿನಗೆಲ್ಲ ಉತ್ತರ ಸಿಗುತ್ತೆ. ಆಯ್ತಾ? ಒಂದು ಅನುಸ್ವಾರ ಒಂದು ಚುಕ್ಕಿ ತೆಗೆದ್ರೆ ಅದು ನಿನ್ನ ಕಪಾಳಕ್ಕೆ ಚಪೇಟಿಕ ಆಗುತ್ತೆ ಅಂತ ವಿಜೇಂದ್ರ ತೀರ್ಥರ ಮಾತು. ಅದು ಚುಕ್ಕಿ ತೆಗೆದ್ರೆ ಏನಾಗುತ್ತೆ ಹೇಳಿ? ತಥಾಪಿ ಆನಂದ ತೀರ್ಥೀಯಂ ಮತಂ ಅಂತ ಇತ್ತು, ಆನಂದ ತೀರ್ಥರ ಮತ ನಮಗೆ ಅಗ್ರಾಹ್ಯ ಅಂತ ಹೇಳಿಕೊಂಡ್ರು. ಈಗ ಚುಕ್ಕಿ ತೆಗೆದ್ರೆ ಏನಾಯ್ತು? ತಥಾಪಿ ಆನಂದ ತೀರ್ಥೀಯ ಅಂತ ಆಯ್ತು, ಸಂಬೋಧನೆ ಆಯ್ತು. ಆನಂದ ತೀರ್ಥೀಯ ಅಂದ್ರೆ ತಥಾಪಿ ಅಂದ್ರೆ ಏನು? ಇಲ್ಲಿಯ ತನಕ ಗ್ರಂಥ ಬರೆದಿದ್ದೀನಿ ವಿಜೇಂದ್ರ ತೀರ್ಥರೇ, ಹಾಗಿದ್ರು ಕೂಡ ಆನಂದ ತೀರ್ಥೀಯ ಅಂದ್ರೆ ಏನು? ಆನಂದ ತೀರ್ಥರ ಮತದಲ್ಲಿ ಬಂದ ವಿಜೇಂದ್ರ ತೀರ್ಥರೇ ಮತಂ ಅಗ್ರಾಹ್ಯಮೇವನಃ, ನಮ್ಮ ಅದ್ವೈತ ಮತ ಒಳ್ಳೇದಾಗಿಲ್ಲ, ಚೆನ್ನಾಗಿಲ್ಲ. ನಹ ಮತಂ ಅಗ್ರಾಹ್ಯಂ, ನಮ್ಮ ಅದ್ವೈತ ಮತ ಚೆನ್ನಾಗಿಲ್ಲ. ಯಾಕೆಂದ್ರೆ ಯತ್ರ ವೈದಿಕ ಮರ್ಯಾದ ಭೂಯಸಾಪಿ ಉಲ್ಲಂಘಿತ, ವೈದಿಕ ಮರ್ಯಾದೆಯನ್ನ ಹಾಳು ಮಾಡಿದ ಮತ ಅದ್ವೈತ ಮತ ಅಂತ. ಇದಕ್ಕೆ ವಿಜೇಂದ್ರ ತೀರ್ಥರು ಹೇಳಿದ್ರು, ಅನುಸ್ವಾರ ತೆಗೆದ್ರೆ ಅಪ್ಪಯ್ಯ ದೀಕ್ಷಿತ ಕಪಾಳ ಚಪೇಟಿಕ ಆಗುತ್ತೆ ನನ್ನ ಗ್ರಂಥ ಅಂತ. ಹೀಗೆ ಅಷ್ಟು ಚಮತ್ಕಾರದಿಂದ ಪರಾಸಿನ ಪರಂ ಚಿಂದ್ಯಾತ್ ಶಸ್ತ್ರವಿದ್ಯಾ ವಿಚಕ್ಷಣ, ಯುಕ್ತಿ ಮಲ್ಲಿಕೆಯಲ್ಲಿ ವಾದಿರಾಜರು ಹೇಳ್ತಾರೆ, ಪರಾಸಿನ ಪರಂ ಚಿಂದ್ಯಾತ್ ಶಾಸ್ತ್ರವಿದ್ಯಾ ವಿಚಕ್ಷಣ ಅಂತ. ಅವ್ರ ಖಡ್ಗ ತಗೊಂಡು ಅವ್ರ ಕುತ್ತಿಗೆ ಕಡಿಬೇಕು, ಅದು ತಾಕತ್ತು. ನನ್ನ ಖಡ್ಗ ತಗೊಂಡು ಒಯ್ಯೋ ಒದ್ದಾಡಬಾರದು. ಇದು ಅವರ ಗ್ರಂಥದಿಂದಲೇ ಅವರ ಗ್ರಂಥಕ್ಕೆ ಖಂಡನೆಯನ್ನು ಬರೆದ ಕೀರ್ತಿ ವಿಜೇಂದ್ರ ತೀರ್ಥರದ್ದು ಅಂತ. ಅದಕ್ಕಿನ್ನೂ ಗ್ರಂಥ ತೆಗಿಲೇ ಇಲ್ಲ, ಮಂಗಳಾಚರಣೆ ಮಾಡಲಿಲ್ಲ, ಕೊನೆಯ ಶ್ಲೋಕ ತೆಗೆದು ಖಂಡನೆ ಮಾಡಿ ಆಯ್ತು. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತು, ಅಲ್ಲಿದ್ದ ಸಭೆಯಲ್ಲಿದ್ದವರೆಲ್ಲ ಹೇಳಿದ್ರಂತೆ, ಪ್ರಥಮ ಕವಳೆ ಮಕ್ಷಿಕಾಪಾತಃ ಅಂತ. ಇವತ್ತು ಬಿಸಿಬೇಳೆ ಹುಳಿ ತಿನ್ನಬೇಕು ಅಂತ ಸಂಕಲ್ಪ ಮಾಡಿ ಊಟಕ್ಕೆ ಕೂತಿದ್ದೀವಿ, ಮೊದಲನೇ ತುತ್ತು ಹಿಂಗ್ ತೆಗೆದು ತಿನ್ಲಿಕ್ಕೆ ಹೊರಟಿದ್ದೀವಿ, ಆ ತುತ್ತಿನ ಒಳಗಡೆ ಒಂದು ನೊಣ ಬಿದ್ದುಬಿಟ್ಟಿದೆ. ಎಷ್ಟು ಇಂಟ್ರೆಸ್ಟ್ ಅಲ್ಲಿ ಊಟ ಮಾಡ್ಲಿಕ್ಕೆ ಹೊರಟೆ, ಮೊದಲನೇ ತುತ್ತಲ್ಲೇ ಹಿಡ್ದಪ್ಪ ಎಮ್ಮೆ ನೊಣ ಅದು ಬಿದ್ದುಬಿಟ್ಟಿದೆ ಅಂದ್ರೆ ತಿನ್ಲಿಕ್ಕೆ ಮನಸ್ಸಾಗುತ್ತಾ? ಹಾಗೆ ವಿಜೇಂದ್ರ ತೀರ್ಥರ ಅಪ್ಪಯ್ಯ ದೀಕ್ಷಿತರ ಮೊದಲನೇ ವಾದದಲ್ಲಿಯೇ ಅವರಿಗೆ ಖಂಡನೆಯನ್ನ ಮಾಡಿದ್ರು. ತಥಾಪಿ ಆನಂದ ತೀರ್ಥೀಯ ಅಂತ ಸಂಬೋಧನೆ ಮಾಡಿ ಖಂಡನೆ ಮಾಡಿದ್ರು ಅಂತ. ಇದೆಲ್ಲ ಅವರ ಜಾಣ್ಮೆ, ಚಾಟೋಕ್ತಿಗಳಲ್ಲಿ ವಿಜೇಂದ್ರ ತೀರ್ಥರು ಎತ್ತಿದ ಕೈ. ಸ್ವಲ್ಪ ಸಮಯ ಆದ ಮೇಲೆ ಅಪ್ಪಯ್ಯ ದೀಕ್ಷಿತರು ಇದೇ ತರ ಅವರು ಸಂಚಾರಕ್ಕೆ ಹೋಗ್ತಿದ್ರು, ಇವರು ಸಂಚಾರಕ್ಕೆ ಹೋಗ್ತಿದ್ರು. ದೊಡ್ಡ ವಿದ್ವಾಂಸರು, ಸಹೃದಯತೆ ಇತ್ತಂತೆ ಅಪ್ಪಯ್ಯ ದೀಕ್ಷಿತರಿಗೂ ಇವರಿಗೂ. ಎಷ್ಟು ಬಾರಿ ವಾದ ಮಾಡಿದ್ರು ಕೂಡ ಪ್ರೀತಿ ಇತ್ತು. ಆ ಮತಗಳ ಮೇಲೆ ದೃಷ್ಟಿ ಹೊರತು ಮತೀಯ ದೋಷಗಳು ಇವರಲ್ಲಿ ತಮ್ಮ ಬುದ್ಧಿಯಿಂದ ಅವರಿಗೇನೋ ಅನ್ಯಾಯ ಮಾಡಿದವರಲ್ಲ. ಇನ್ನೊಂದು ಬಾರಿ ಹೋಗ್ತಾ ಇದ್ರಂತೆ ಅಪ್ಪಯ್ಯ ದೀಕ್ಷಿತರು. ಅವಾಗ ಸ್ವಲ್ಪ ಕಡಿದಾದ ದಾರಿ, ಅಂದ್ರೆ ಗದ್ದೆ ಮೇಲೆ ಹೋಗಬೇಕು ಅಂದ್ರೆ ಇಷ್ಟೇ ಜಾಗ ಇರುತ್ತೆ. ಮೇನೆಯಲ್ಲಿ ಅಪ್ಪಯ್ಯ ದೀಕ್ಷಿತರು ಹೋಗ್ತಾ ಇದ್ದಾರೆ, ವಿಜೇಂದ್ರ ತೀರ್ಥರು ಹೋಗ್ತಾ ಇದ್ದಾರೆ. ಮೇನೆಯಲ್ಲಿ ಹೋಗಬೇಕು ಅಂದ್ರೆ ದಾರಿ ತುಂಬಾ ಚಿಕ್ಕದಾಗಿದೆ. ಒಂದೋ ಇವ್ರ ಪಕ್ಕಕ್ಕೆ ನಿಂತ್ಕೊಳ್ಬೇಕು. ಕೆಲವೊಮ್ಮೆ ಸಿಂಗಲ್ ರೋಡಲ್ಲಿ ಯಾರು ಕೆಳಗಡೆ ಇಳಿಯೋದು ಒಂದು ಪ್ರಶ್ನೆ ಬರುತ್ತೆ ನೋಡಿ, ಆ ಕಾರಣವನ್ನು ಇಳಿಬೇಕಾ ಈ ಕಾರಣವನ್ನು ಇಳಿಬೇಕಾ ಅಂತ ತುಂಬಾ ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ಹಾಗೆ ಈಗ ಅಪ್ಪಯ್ಯ ದೀಕ್ಷಿತರ ಮೇಲೆ ಕೆಳಗಡೆ ಇಳಿಬೇಕಾ, ವಿಜೇಂದ್ರ ತೀರ್ಥರ ಮೇಲೆ ಕೆಳಗಡೆ ಇಳಿಬೇಕು. ಅದಕ್ಕೆ ಇಬ್ರು ಅಲ್ಲಲ್ಲೇ ನಿಂತರು. ಇವ್ರು ಹೇಳಿದ್ರೆ ಇವ್ರ ಮತ ಕಡಿಮೆ ಆದಂಗೆ, ಅವ್ರು ಹೇಳಿದ್ರೆ ಅವ್ರ ಮತ ಕಡಿಮೆ ಆದಂಗೆ. ವ್ಯಕ್ತಿಗಳಲ್ಲ, ಮತಗಳಷ್ಟು ದೊಡ್ಡದು. ಅದಕ್ಕೆ ಹೇಳಿದ್ರಂತೆ ಮಧ್ಯದಲ್ಲಿ ತುಂಬಾ ಜನ ವಿದ್ವಾಂಸರು ಜೊತೆಗಿದ್ರು. ಈ ಅರಣ್ಯವನ್ನ ವರ್ಣನೆ ಮಾಡಿ, ಇಬ್ರು ವರ್ಣನೆ ಮಾಡಿ. ಯಾರ ಅರಣ್ಯದ ವರ್ಣನೆ ತುಂಬಾ ರಸವತ್ತಾಗಿರುತ್ತೆ, ಟೈಮ್ ಇಲ್ಲ, ಮತ್ತೆ 30 ಸೆಕೆಂಡ್ ಅಲ್ಲಿ ಒಂದೊಂದು ಸೆಂಟೆನ್ಸ್ ರಚನೆ ಮಾಡಬೇಕು. ನಿಮ್ಮ ವರ್ಣನೆ ಚೆನ್ನಾಗಿದ್ರೆ ನಿಮಗೆ ಫಸ್ಟ್ ದಾರಿ, ಅವ್ರ ವರ್ಣನೆ ಚೆನ್ನಾಗಿದ್ರೆ ಅವ್ರಿಗೆ ಫಸ್ಟ್ ದಾರಿ. ಅವ್ರು ಬರೆದಿದ್ದನ್ನ ಇವ್ರ ಕಡೆಯವ್ರಿಗೆ ಕೊಡ್ಬೇಕು, ಇವ್ರು ಬರೆದಿದ್ದನ್ನ ಅವ್ರ ಕಡೆಯವ್ರಿಗೆ ಕೊಡ್ಬೇಕು. ಅವ್ರು ಮಾರ್ಕ್ ಮಾಡಿದ ಮೇಲೆ ಅದನ್ನು ಓಪನ್ ಮಾಡ್ಬೇಕು, ಈ ತರ. ಅದಕ್ಕೆ ಅಪ್ಪಯ್ಯ ದೀಕ್ಷಿತರು ಹೇಳಿದ್ರಂತೆ, ಅಸ್ತ್ಯರಣ್ಯಂ ಅಸ್ತಿ ಅರಣ್ಯಂ ತರಣ್ಯಂಗ್ರಿ ಸರಣ್ಯಂತ್ಯರ್ಥಿ ಪಾದಪಂ. ಅಸ್ತಿ ಅರಣ್ಯ ನೋಡಿ, ಪ್ರಾಸ ಇದೆ. ಅಸ್ತ್ಯರಣ್ಯಂ ತರಣ್ಯಂಗ್ರಿ ಸರಣ್ಯಂತ್ಯರ್ಥಿ ಪಾದಪಂ. ಅರಣ್ಯ, ತರಣ್ಯ, ಸರಣ್ಯ 3 ಪ್ರಾಸಗಳಿದೆ. ಈ ಅರಣ್ಯ
ತರಣ್ಯಂಗ್ರಿ ಏನೋ ತರಣ್ಯಂಗ್ರಿ ಸರಣ್ಯಂತರ್ಧಿ ಪಾದಪಂ ಅಂದ್ರೆ ಸೂರ್ಯನ ಕಿರಣಗಳನ್ನ ತಡೆಯುವಷ್ಟು ಸಾಮರ್ಥ್ಯ ಈ ಕಾಡಿಗಿದೆ. ದಟ್ಟವಾಗಿ ಗಿಡ ಮರಗಳೆಲ್ಲ ಬೆಳ್ಕೊಂಡಿದೆ. ಸೂರ್ಯನ ಕಿರಣಗಳು ನೆಲಕ್ಕೆ ಬೀಳಿಗೆ ಬಿಡ್ತಾ ಇಲ್ಲ. ಇಷ್ಟು ಘನವಾದ ಕಾಡಿನಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಅಂತ ಅಪ್ಪಯ್ಯ ದೀಕ್ಷಿತರ ಮಾತು. ಅಸ್ಥ್ಯರಣ್ಯಂ ತರಣ್ಯಂಗ್ರಿ, ತರಣಿ ಅಂದ್ರೆ ಸೂರ್ಯ, ಅವನ ಅಂಗ್ರಿ ಅಂದ್ರೆ ಕಿರಣಗಳು, ಸರಣಿ ಅಂದ್ರೆ ಸಮುದಾಯ, ಅದನ್ನ ಮುಚ್ಚುವಂತಹ ಸಾಮರ್ಥ್ಯವುಳ್ಳ ಕಾಡು. ಅಸ್ಥಿ ಅರಣ್ಯಂ ತರಣ್ಯಂಗ್ರಿ ಸರಣ್ಯಂತ್ಯರ್ಥಿ ಪಾದಪ, ಪಾದಪ ಅಂದ್ರೆ ಗಿಡ ಮರಗಳು, ಇವ್ರದ್ದು ಪ್ರಾಸ. ಇನ್ನು ವಿಜೇಂದ್ರ ತೀರ್ಥರು ಅವರು ಕೂಡ ಅದಕ್ಕಿಂತ ಬೇಗ ರಚನೆ ಮಾಡಿದ್ರು. ದರಿ ಸುಪ್ತ, ಜರಿ ದತ್ತ, ಪರಿ ರಂಭ, ಸರಿ ಸೃಪ. ಇಲ್ಲಿ ನೋಡಿ ಪ್ರಾಸ ಒಂದ್ ಜಾಸ್ತಿ ಆಯ್ತು. ಅಲ್ಲಿ ಅರಣ್ಯ, ತರಣ್ಯ, ಸರಣ್ಯ. ಇಲ್ಲಿ ದರಿ, ಜರಿ, ಪರಿ, ಸರಿ ಅಂತ 4 ಪ್ರಾಸ ಆಯ್ತು, ದಾರಿ ಬಿಡಿ ಅಂತ. ಮತ್ತೆ ಅದರಲ್ಲಿ ಕೌಶಲವೂ ಇದೆ. ಕೌಶಲ ಏನಿದೆ ಅಂದ್ರೆ ಹುತ್ತದೊಳಗೆ, ಕನ್ನಡದಲ್ಲಿ ನಾನೊಂದು ಅದಕ್ಕೆ ಕಾವ್ಯ ಮಾಡಿದ್ದೇನೆ ಆಯ್ತಾ, ಹುತ್ತದೊಳಗೆ ಮೆತ್ತ ಗೊತ್ತ ಸರ್ಪ ಸರಡಿ ಮೆರೆದಿದೆ ಅಂತ. ಈ ಅರಣ್ಯದ ಭಯಾನಕತೆ ಹೇಳುವುದು ಸೂರ್ಯನ ಬೆಳಕು ಬೀಳಲ್ಲ ಅನ್ನೋದು ಭಯಾನಕತೆ ಅಲ್ಲ. ಹೆಜ್ಜೆ ಹೆಜ್ಜೆಗೆ ಹುತ್ತಗಳಿದೆ. ಹುತ್ತಗಳಲ್ಲಿ ಕಾಳಿಂಗ ಸರ್ಪ, ನಾಗರ ಹಾವು, ಹೆಬ್ಬಾವುಗಳಂತ ಹಾವುಗಳಿದೆ. ಅವೆಲ್ಲ ಪರಸ್ಪರ ಒಂದಕ್ಕೊಂದು ಆಲಿಂಗನ ಮಾಡಿಕೊಂಡು ದಾರಿ ತುಂಬಾ ಮಲಗಿದೆ ಎಂದಾಗ ಕಾಡಿನ ಒಳಗಡೆ ಹೋಗಿ ತಾಕತ್ತು ಬರುತ್ತಾ? ಭಯ ಆಗುತ್ತೆ. ಅರಣ್ಯ ಅಂದಾಗ ಭಯ ಹುಟ್ಟಿಸುವಂತಹ ವಿಚಾರಗಳಿರ್ಬೇಕೇ ವಿನಃ ಸೂರ್ಯನ ಕಿರಣ ಅರಣ್ಯದ ಒಳಗೆ ಬೀಳ್ತಾ ಇಲ್ಲ ಅಂದ್ರೆ ಮನೆ ಒಳಗಡೆನೂ ಸೂರ್ಯನ ಕಿರಣ ಬೀಳ್ತಾ ಇಲ್ಲ, ಛತ್ರಿ ಹಿಡ್ಕೊಂಡ್ರೂ ಬೀಳಲ್ಲ. ಭಯಂಕರ ಸರ್ಪಗಳಿದೆ ಅಂದ್ರೆ ಅದು ಮನೆ ಅಲ್ಲ. ಭಯಂಕರ ವಿಷಜಂತುಗಳಿವೆ ಅಂದ್ರೆ ಅದು ಅರಣ್ಯವೇ ಆಗಿರ್ಬೇಕು. ಅರಣ್ಯವನ್ನು ವರ್ಣನೆ ಮಾಡಬೇಕಾದ್ರೆ ಭಯವನ್ನು ಹುಟ್ಟಿಸುವಂತಹ ವಿಚಾರ ಇರಬೇಕೇ ಹೊರತು ಸೂರ್ಯನ ಕಿರಣ ತಡೆಯುತ್ತೆ ಅನ್ನೋದು ವಿಚಾರದ ದೃಷ್ಟಿಯಿಂದಲೂ ಗಟ್ಟಿ ಇದೆ. ಪ್ರಾಸದಲ್ಲಿ ದರಿ, ಝರಿ, ಪರಿ, ಸರಿ ಅಂತ ಕೊನೆಗೆ ಅದು ಇನ್ನು ಇಂಡೈರೆಕ್ಟ್ ಸ್ಪೀಚ್. ಸರಿ ಆಯ್ತು, ಸರಿ ವಿಜೇಂದ್ರರು ಮಾಡಿದ್ದು ಸರಿ ಇದೆ, ಆದ್ರಿಂದ ಸರಿ ಅಂದ್ರೇನು, ದಾರಿ ಬಿಡು ಅಂತ. ಈ ತರ ಒಂದೇ ಶಬ್ದಗಳಲ್ಲಿ ಚಮತ್ಕಾರಗಳನ್ನ ತುಂಬಿಸಿ ಮಾಡಿದ್ರು. ಅವರ ಸರಸವಾದ ಮಾತು. ಇನ್ನೊಂದು ಬಾರಿ ಹೀಗೆ ಆಯ್ತಂತೆ. ಇನ್ನೊಂದು ಬಾರಿ ಈಗ ನೆಕ್ಸ್ಟ್ ನಾನು ಗೆಲ್ತೀನಿ ಅಂತ. ಅಲ್ಲಿ ಕಾಡೇ ಇರಲಿಲ್ಲ, ಬಯಲು ಪ್ರದೇಶ, ಒಂದು ಒಣಗಿ ಹೋದ ಮರ ಇತ್ತಂತೆ. ಕೂಡಲೇ ಒಂದು ಕಾವ್ಯ ರಚನೆ ಮಾಡಿ. ಅವರು ಕಾವ್ಯದಲ್ಲಿ ಅಲಂಕಾರದಲ್ಲಿ ಎತ್ತಿದ ಕೈ ಅವರು. ಅದಕ್ಕೆ ಅವರು ಹೇಳಿದ್ರಂತೆ ಶುಷ್ಕೋ ವೃಕ್ಷ ತಿಷ್ಟತ್ಯಗ್ರೆ ಅಂತ. ಛಂದಸ್ ಚೆನ್ನಾಗಿದೆ. ಶುಷ್ಕೋ ವೃಕ್ಷ ತಿಷ್ಟತ್ಯಗ್ರೆ, ಒಂದು ಪಾದ ಕೂಡಲೇ ರಚನೆ ಮಾಡಿ ಅಂತ. ಈ ಮತ್ತೆ ಟೈಮ್ ಇಲ್ಲ ಅದಕ್ಕೆ. ಶುಷ್ಕ ವೃಕ್ಷ ತಿಷ್ಟತಿ ಅಗ್ರೆ, ಒಣಗಿದ ಮರವು ಎದುರಿಗೆ ನಿಂತಿದೆ. ಅಪ್ಪಯ್ಯ ದೀಕ್ಷಿತರ ಮಾತು. ವಿಜೇಂದ್ರ ತೀರ್ಥರು ಹೇಳಿದ್ರಂತೆ ಆ ತರ ಹೇಳಿದ್ರೆ ವರ್ಣನೆ ಆಗಲ್ಲ ಅದು. ನೀರಸ ತರುರಿವ ವಿಲಸತಿ ಪುರತಃ ಅಂದ್ರಂತವ್ರು. ಇದಕ್ಕೆ ರಸವೇ ಇಲ್ಲ, ಒಣಗೋಗಿದೆ. ಆದ್ರೂ ಏನೂ ಶಕ್ತಿ ಸಾಮರ್ಥ್ಯಗಳಿದೆ. ಮಡಿಕೋಲ್ತರ ಇದ್ದಾಳೆ, ತುಂಬಾ ಸೌಂದರ್ಯ ಇರುವ ಹಾಗೆ ವಿಲಾಸ ಮಾಡ್ಕೊಂಡು ಬರ್ತಾಳೆ ಅಂದ್ರೆ ಚೆನ್ನಾಗಿರಲ್ಲ ಅದು. ದೇಹ ತುಂಬಿದವರಲ್ಲಿ ವಿಲಾಸ ಚೆನ್ನಾಗಿರುತ್ತೆ. ಸಣ್ಣ ಒಂದು ಏನು ಕುದುರೆ ಹುಳ, ಅದು ನಾನು ಡ್ಯಾನ್ಸ್ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಚೆನ್ನಾಗಿರುತ್ತಾ? ಒಣಗೋಗಿದೆ ಈ ಮರ, ಅದರಲ್ಲೂ ಡ್ಯಾನ್ಸ್ ಮಾಡಿ ವಿಲಾಸ ಬೇರೆ ತೋರಿಸ್ತಾ ಇದೆ. ಒಣಗೋಗಿದೆ ಮರ, ವಿಲಾಸ ತೋರಿಸ್ತಾ ಇದೆ ಅಂತ ನೀರಸ ತರುರಿವ ವಿಲಸತಿ ಪುರತಃ. ಅವಾಗಲೂ ದಾರಿ ಬಿಡಿ ದಾರಿ ಬಿಡಿ ಅಂತ ವಿಜೇಂದ್ರ ತೀರ್ಥರಿಗೆ ಜಯ ಅಂತ. ಈ ತರ ಅನೇಕ ವಿಧವಾದ ಮಾತುಗಳಿಂದ ಇದೆಲ್ಲ ಒಂದು ಸುಮ್ಮನೆ ಚಮತ್ಕಾರದ ಕಾವ್ಯ ಮಾತುಗಳಾಯ್ತು. ಇನ್ನೊಂದು ಬಾರಿ ವಿಜೇಂದ್ರ ತೀರ್ಥರು ಬಂದ್ರಂತೆ. ಇವರು ಅಪ್ಪಯ್ಯ ದೀಕ್ಷಿತರು ಅವ್ರು ಹೇಳಿದ್ರಂತೆ ಏನು ಧ್ವಾಂತರೆ ಅಂತ. ನೋಡಿ ಧ್ವಾಂತರೆ ಸಂಬೋಧನೆ ಹೇಗಿದೆ ನೋಡಿ. ಧ್ವಾಂತರೆ ಅಂದ್ರೆ ಉಪಸಂಹಾರ ಪ್ರಬಲ ಅಲ್ವಾ ವಿಜೇಂದ್ರ ತೀರ್ಥರಿಗೆ, ಅದಕ್ಕೆ ಧ್ವಾಂತರೆ. ಸಂಸ್ಕೃತದಲ್ಲಿ ಧ್ವಾಂತ ಅಂದ್ರೆ ಏನ್ ಅರ್ಥ ಗೊತ್ತಾ? ಕತ್ತಲೆ ಉಳ್ಳವರೇ ಅಂತ ಅರ್ಥ. ಅಜ್ಞಾನಿಗಳೇ, ದಡ್ಡರೇ, ಆಯ್ತಾ? ಕತ್ತಲೆ ಉಳ್ಳವರೇ, ಅಜ್ಞಾನಿಗಳೇ ಸಂಬೋಧನೆ. ಏನ್ರಿ ನನ್ನನ್ನು ಅಜ್ಞಾನಿ ಅಂತೀರಾ ಅಂತ ವಿಜೇಂದ್ರ ತೀರ್ಥರು ಪ್ರತಿಯಾಗಿ ಕೇಳಿದ್ರೆ ನಾವು ಹಾಗೆ ಹೇಳಿದ್ದಲ್ಲ. ಮಾಧ್ವ ಅನ್ಬೇಕಾದ್ರೆ ಮಧ್ವ ಅನ್ಬೇಕಾದ್ರೆ ಧ್ವ ಎಲ್ಲಿದೆ ಹೇಳಿ? ಕೊನೆಗಿದೆ. ಧ್ವಾಂತರೆ ಅಂದ್ರೆ ಮಾಧ್ವರೇ, ಧ್ವ ಅನ್ನೋದು ಕೊನೆಗಿದೆ ಅಲ್ವಾ? ಹಂಗೆ ಹೇಳಿದ್ದು, ನಿಮ್ಮನ್ನು ಅಜ್ಞಾನಿಗಳು ಅಂತ ಹೇಳಿದ್ದಲ್ಲ. ನೋಡಿ ಶ್ರೇಷ್ಠಾರ್ಥ ಇದು. ಧ್ವಾಂತರೆ ಅಂತ ನಸನಗತ ಮಾಧ್ವ ಅನ್ನುವುದರಲ್ಲಿ ಧ್ವ ಅನ್ನುವ ಅಕ್ಷರ ಇರುವುದರಿಂದ ಧ್ವಾಂತ ಅಂತ ಆವೃತ್ತಿ ಮಾಡಿ ಈ ರೀತಿ ಅವ್ರು ಹೇಳಿದ್ರೆ, ಅವ್ರು ನೀವು ಧ್ವಾಂತರಾಗಿದ್ದೀರಿ ಅಂದ್ರೆ ಅದಕ್ಕೆ ಇವರು ಹೇಳಿದ್ರಂತೆ ವಿಜೇಂದ್ರ ತೀರ್ಥರು. ಕೂಡಲೇ ಹೇಳ್ಬೇಕಂಗೆ ಹೇಳಿದಾಗ ಯಾರಾದ್ರೂ ಕತ್ತೆ ಅಂತ ಬೈದ ತಕ್ಷಣ ನಾಯಿ ಎಂದು ಬೈದ್ರೆ ಅವನಿಗೊಂದು ತಾಕತ್ತಿದೆ ಅಂತ ಅರ್ಥ. ನಾನು ವಿಚಾರ ಮಾಡಿ ನನಗೆ ಏನ್ ಬೈಬೇಕು ಅಂತ ನಾನು ಕೇಳ್ಕೊಂಡು ಬಂದು ಬೈತೀನಿ. ಓ ಅಮ್ಮ ಅವಳು ಕತ್ತೆ ಅಂತ ಬೈದಿದ್ದಾಳೆ, ನಾನು ಏನ್ ಬೈಲಿ?
ಝಡ್ಡಿ ನಾಯಿ ಏನ್ ಬೈದ್ಬಿಟ್ವಾ, ಹೇಳಿಸ್ಕೊಳ್ಬೇಕಾ? ಅವ್ರು ಧ್ವಾ ಅಂತ ಬೈದಾಗಿದೆ ಈಗ ಅಪ್ಪಯ್ಯ ದೀಕ್ಷಿತರು. ಪ್ರತಿಯಾಗಿ ಏನ್ ಹೇಳ್ಬೇಕು ಈಗ ಅವ್ರು ಕೇಳಿದ್ರಂತೆ, ಸ್ಮಾರ್ತರೆ ಅಂತ ಕೇಳಿದ್ರಂತವ್ರು. ಮುಗುಳ್ನೆಗೆಯಿಂದ ಮತ್ತು ಸೂರ್ಯನ ತಾಪದಿಂದ ನೀವು ಸ್ಮಾರ್ತರಾಗಿದ್ದೀರಿ ಅಂದ್ರೇನು? ಸ್ಮ ಆರ್ತ ಅಂದ್ರೇನು? ಆರ್ತಾ ಸ್ಮಃ, ದುಃಖಿತರಾಗಿದ್ದೀರಿ. ನಿಮಗೆ ಮಧ್ವರ ಅನ್ನೋದು ಸೂರ್ಯ, ಮಧ್ವ ಅನ್ನೋದೊಂದು ಸೂರ್ಯ, ಅದರಿಂದ ಆರ್ತರಾದವರು ನೀವು ನಮ್ಮನ್ನ ಯಾಕೆ ಧ್ವಾಂತರು ಅಂತ ಬೈತೀರಿ ಅಂತ ಅವ್ರು ಯಾವ ಮತದ ಹಿನ್ನೆಲೆಯಲ್ಲಿ ನಿಂದನೆ ಮಾಡಿದ್ರು ಅದೇ ಮತದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಉತ್ತರವನ್ನ ಕೊಟ್ರು ಅಂತ. ಅದಾದ್ಮೇಲೆ ಹಾಗೆ ಮತ್ತೆ ವಾದ ಮುಂದುವರಿಯುತ್ತೆ. ಇಲ್ಲಿ ಒಂದು ಪ್ರಸಿದ್ಧವಾದ ಮಾತು ನೋಡಿ. ಈ ಬಾರಿ ನಾನು ನನ್ನ ಮತವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಬಂದಿಲ್ಲ. ನಿಮಗೆ ವೇದವ್ಯಾಸ ದೇವರು ಯಾರು? ಅಪ್ಪಯ್ಯ ದೀಕ್ಷಿತರ ಪ್ರಶ್ನೆ. ವೇದವ್ಯಾಸ ದೇವರು ಮಧ್ವಾಚಾರ್ಯರ ಗುರುಗಳು. ಗುರುಗಳಿಗೆ ಅಸಮ್ಮತವಾಗಿ ಮಧ್ವಾಚಾರ್ಯರು ಗ್ರಂಥಗಳನ್ನು ಬರೆದಿದ್ದಾರೆ. ಗುರುಗಳಾದ ವೇದವ್ಯಾಸರು ಒಂದು ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ರಚನೆ ಮಾಡಿದ್ದಾರೆ. ಇದು ಕಾಂಡಿಕ್ಯನ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಬರುವ ಶ್ಲೋಕ. ಆಮುಕ್ತೇರ್ ಭೇದ ಏವ ಸ್ಯಾತ್. ಇದು ವಿಷ್ಣು ಪುರಾಣದಲ್ಲಿ ಇವತ್ತು ಶ್ಲೋಕ ಪ್ರಿಂಟ್ ಆಗಿದೆ. ಇದು ಎಲ್ಲಾ ವಿಷ್ಣು ಪುರಾಣದಲ್ಲೂ ಈ ಶ್ಲೋಕ ಇದೆ. ಆಮುಕ್ತೇರ್ ಭೇದ ಏವ ಸ್ಯಾತ್ ಜೀವಸ್ಯ ಚ ಪರಸ್ಯ ಚ ಮುಕ್ತಸ್ಯ ಚ ನ ಭೇದೋಸ್ತಿ ಭೇದ ಹೇತೋರ್ ಅಭಾವತಃ. ಶ್ಲೋಕಾರ್ಥವನ್ನು ಮಾಡ್ಕೊಳ್ಳಿ, ಚೆನ್ನಾಗಿದೆ. ಇದು ಒಂದು ಸ್ವಲ್ಪ ತಾತ್ವಿಕವಾಗಿದೆ. ಆಮುಕ್ತೇರ್ ಭೇದ ಏವ ಸ್ಯಾತ್. ಆಮುಕ್ತೆ ಅಂದ್ರೆ ಮೋಕ್ಷಕ್ಕೆ ಹೋಗುವ ತನಕ ಮಾತ್ರ ಭೇದ. ಜೀವ ಪರಮಾತ್ಮರ ಭೇದ ಮೋಕ್ಷಕ್ಕೆ ಹೋಗುವ ತನಕ ಮಾತ್ರ. ಇದು ವ್ಯಾವಹಾರಿಕ ಭೇದ. ಜೀವಸ್ಯ ಚ ಪರಸ್ಯ ಚ, ಜೀವನಿಗೂ ಪರಮಾತ್ಮನಿಗೂ ಭೇದ ಎಲ್ಲಿಯ ತನಕ? ಮೋಕ್ಷಕ್ಕೆ ಹೋಗುವ ತನಕ ಮಾತ್ರ. ಪುರಾಣದ ಶ್ಲೋಕ ಇದು, ಸಾತ್ವಿಕ ಪುರಾಣ, ವಿಷ್ಣು ಪುರಾಣದಲ್ಲಿ ಇದೆ. ಮುಕ್ತಸ್ಯ ಚ ನ ಭೇದೋಸ್ತಿ. ಮುಕ್ತರಾದ್ಮೇಲೆ ಭೇದ ಇಲ್ಲ, ಜೀವನಿಗೂ ಪರಮಾತ್ಮರಿಗೂ ಭೇದ ಇಲ್ಲ. ಯಾಕೆಂದ್ರೆ ಭೇದ ಹೇತೋರ್ ಅಭಾವತಃ, ಭೇದಕ್ಕೆ ಬೇಕಾದ ಕಾರಣಗಳು ಯಾವುದು ಇಲ್ಲ, ಆದ್ರಿಂದ ಭೇದ ಇಲ್ಲ. ಇಷ್ಟು ಸ್ಪಷ್ಟವಾಗಿ ವೇದವ್ಯಾಸ ದೇವರು ತಮ್ಮ ವಿಷ್ಣು ಪುರಾಣದಲ್ಲಿ ಜೀವನಿಗೂ ಪರಮಾತ್ಮನಿಗೂ ಐಕ್ಯವನ್ನ ಹೇಳಿದ್ರಿಂದ ಜೀವ ಪರಮಾತ್ಮರ ಭೇದ ಅಪ್ರಾಮಾಣಿಕ, ಐಕ್ಯವಾದವೇ ಪ್ರಾಮಾಣಿಕ ಅಂತ ವಿಜೇಂದ್ರ ತೀರ್ಥರ ಮುಂದೆ ಅವರೊಂದು ವಾದ ಮಂಡಿಸಿದ್ರು, ಪ್ರಮಾಣ ಶ್ಲೋಕ ಇಟ್ಟು. ಅದಕ್ಕೆ ವಿಜೇಂದ್ರ ತೀರ್ಥರು ಒಂದು ತುಂಬಾ ಸುಂದರವಾದ ವಿಭೇದ ಜನಕೆ ಜ್ಞಾನೇ ನಾಶಮಾತ್ಯಂತಿಕಂಗತೆ ಆತ್ಮನೋ ಬ್ರಹ್ಮಣೋ ಭೇದಂ ಅಸಂತಂಕ ಕರಿಷ್ಯತಿ ಅಂತ. ನೀವು ಪ್ರಕರಣ ನೋಡದೇನೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ. ಇಡೀ ಕಥೆಯಲ್ಲಿ ಏನಿದೆ ಅಂದ್ರೆ ಪರಮಾತ್ಮನನ್ನ ಜೀವಾತ್ಮ ಕೊನೆ ತನಕ ವಿರೋಧ ಮಾಡ್ತಿರ್ತಾನೆ. ಎಲ್ಲಿ ವಿರೋಧ ಮಾಡಲ್ಲ ಅಂದ್ರೆ ಮೋಕ್ಷಕ್ಕೆ ಹೋದಾಗ ವಿರೋಧ ಮಾಡಲ್ಲ ಅನ್ನುವ ಪ್ರಕರಣದಲ್ಲಿ ಬಂದ ಶ್ಲೋಕ ಇದು. ಆ ಪ್ರಕರಣದಲ್ಲಿ ಇಲ್ಲಿ ಭೇದ ಶಬ್ದಕ್ಕೆ ವಿರೋಧ ಅಂತ ಅರ್ಥ. ನನಗೂ ಅವನಿಗೂ ಇವನು ಭೇದ ಉಂಟು ಮಾಡಿದ. ಭೇದ ಮೊದಲೇ ಇತ್ತಲ್ಲ, ಏನು ಉಂಟು ಮಾಡಿದ್ದು? ನಾವಿಬ್ರು ಚೆನ್ನಾಗಿದ್ದು, ನನಗೂ ಅವನಿಗೂ ಇವನು ಭೇದ ಉಂಟು ಮಾಡಿದ ಅಂದ್ರೆ ಏನರ್ಥ? ವಿರೋಧ ಉಂಟು ಮಾಡಿದ ಅಂತ ಅರ್ಥ ಅಲ್ಲಿ. ಹಾಗೆ ಇಲ್ಲಿ ಭೇದ ಶಬ್ದಕ್ಕೆ ಭೇದ ಇರಲಿಲ್ಲ ಅಂತ ಅರ್ಥ ಅಲ್ಲ. ಮೋಕ್ಷಕ್ಕೆ ಹೋಗುವ ತನಕ ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆ ಅಂದ್ರೆ ಅರ್ಥ ಏನು? ಮೋಕ್ಷಕ್ಕೆ ಹೋಗುವ ತನಕನೂ ಜೀವಾತ್ಮ ಪರಮಾತ್ಮನಿಂದ ವಿರೋಧ ಮಾಡ್ತಿರ್ತಾನೆ. ಅವನೇನೋ ಹೇಳ್ತಾನೆ, ಇವನೇನೋ ಮಾಡ್ತಿರ್ತಾನೆ. ಮೋಕ್ಷಕ್ಕೆ ಹೋದ ಮೇಲೆ ಭೇದ ಹೇತೋಹ ಅಭಾವತಃ. ಭೇದ ಅಂದ್ರೆ ಏನು? ವಿರೋಧ. ವಿರೋಧ ಕಾರಣ ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ ಅಂತ ದುರ್ಗುಣಗಳಿಲ್ಲ. ಆದ್ರಿಂದ ಪರಮಾತ್ಮನನ್ನ ಜೀವಾತ್ಮ ವಿರೋಧ ಮಾಡಲ್ಲ. ಇಷ್ಟೇ ಅರ್ಥ ಹೊರತು ಐಕ್ಯ ಇದೆ, ಭೇದ ಇದೆ ಅದನ್ನ ಹೇಳಲಿಕ್ಕೆ ಹೊರಟಿಲ್ಲ. ಭೇದ ಶಬ್ದಕ್ಕೆ ಏನರ್ಥ ಇಲ್ಲಿ? ವಿರೋಧ ಅಂತ ಅರ್ಥ. ಆದ್ರಿಂದ ಆಮುಕ್ತೇರ್ ಭೇದ ಏವ ಸ್ಯಾತ್ ಜೀವಸ್ಯ ಚ ಪರಸ್ಯ ಚ ಮುಕ್ತಸ್ಯ ನ ಭೇದೋಸ್ತಿ. ಮುಕ್ತನಿಗೆ ಭೇದ ಇಲ್ಲ, ಜೀವನಿಗೂ ಪರಮಾತ್ಮನಿಗೂ ಮೋಕ್ಷದಲ್ಲಿ ಭೇದ ಇಲ್ಲ. ಯಾಕೆಂದ್ರೆ ಭೇದ ಹೇತೋ, ಭೇದಕ್ಕೆ ಕಾರಣವಾದ ವಿರೋಧ ಕಾರಣವಾದದ್ದು ಯಾವುದು? ಕಾಮಕ್ರೋಧಗಳು. ದೇವ್ರು ನನಗೇನೋ ಮಾಡ್ಲಿಲ್ಲ, ಅದೆಲ್ಲ ನಮ್ಮ ಆಸೆ, ಲೋಭ, ಪ್ರಲೋಭನೆಗಳು. ಅದು ಯಾವುದು ಇಲ್ಲ, ಆದ್ರಿಂದ ವಿರೋಧ ಇಲ್ಲ. ಹೀಗೆ ಯಾಕೆ ಅಂದ್ರೆ ಇದು ಶ್ರುತಿಗನುಗುಣವಾಗಿ ಹೀಗೆ ವ್ಯಾಖ್ಯಾನ ಮಾಡಬೇಕು. ಶ್ರುತಿಯಲ್ಲಿ ಏನಿದೆ? ಸೋಷ್ಣತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಎಲ್ಲಾ ಭೋಗಗಳನ್ನು ಜೀವಾತ್ಮ ಗುಣಪರಿಪೂರ್ಣನಾದ ಭಗವಂತನ ಜೊತೆಗೆ ಅನುಭವಿಸ್ತಾನೆ ಅಂತ ಹೇಳಿದ್ದಾರೆ. ಅಲ್ಲಿ ಐಕ್ಯವನ್ನು ಹೇಳಲೇ ಇಲ್ಲ. ಹಾಗಾಗಿ ಈ ತರದ ಮಾತು ತುಂಬಾ ಅಪ್ರಾಮಾಣಿಕವಾದ ಮಾತು ಅಂತ ಅದನ್ನ ಖಂಡನೆ ಮಾಡಿದರು. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಸ್ವಲ್ಪ ಬೇರೆ ತರ, ಇದೆಲ್ಲ ತಾತ್ವಿಕ ಚರ್ಚೆ ಅಪ್ಪಯ್ಯ ದೀಕ್ಷಿತರ ಜೊತೆಗೆ ಆಯ್ತು. ಇದಾದ್ಮೇಲೆ ಇನ್ನೂ ಬೇರೆ ಬೇರೆಯವರು ಬಂದಿದ್ದಾರೆ. ಕಾಶಿಯಿಂದ ಒಬ್ಬ ನರಸಿಂಹ ಅಂತ ಒಬ್ಬ ಪಂಡಿತ ಬಂದಂತೆ. ಅವನು ಬಂದು, ಅವನೇ ನೀಲಕಂಠ ಶಾಸ್ತ್ರಿ, ಕಾಶಿಯಿಂದ ಬಂದವನು. ಅವನು ಬಂದು ಅವನ ವಿಚಾರ ಮಾಡಿದಂತೆ ನಮ್ಮ ಶೈವ ಮತವನ್ನ ಸಿಕ್ಕಾಪಟ್ಟೆ, ಶೈವ ಸರ್ವಸ್ವ ಖಂಡನ ಅಂತ ಮಾಡಿದ್ದಾರೆ, ಅದ್ವೈತ ಖಂಡನ ಮಾಡಿದ್ದಾರೆ. ನಮ್ಮ ಶೈವ ಮತವನ್ನ ಖಂಡನೆ ಮಾಡ್ತಾರೆ. ಅವ್ರನ್ನ ಬದುಕ್ಲಿಕ್ಕೆ ಬಿಡಬಾರ್ದು, ಖಂಡನೆ ಮಾಡ್ಬೇಕು. ಒಂದು ದೊಡ್ಡ ವಿದ್ವಾಂಸ ಅಕಸ್ಮಾತ್ ಖಂಡನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ
64 ಕಲೆಗಳಲ್ಲಿ ಪ್ರಾವೀಣ್ಯವನ್ನು ಪಡೆದವರು ವಿಜೇಂದ್ರ ತೀರ್ಥರು. ಹಾಗಾಗಿ ಅವರಿಗೆ ನೀವು ವಿಷವನ್ನು ಕುಡಿಯುವುದು ಕೂಡ ಒಂದು ಕಲೆ, ಅದನ್ನು ಕುಡಿದ್ರೂ ನಿಮಗೇನೂ ಆಗಬಾರದು, ಅವಾಗ ನಿನಗೆ ಅಣಿಮಾದಿ ಸಿದ್ಧಿಗಳಿದೆ ಅಂತ ಅರ್ಥ. ಅಂತ ವಿಷವನ್ನು ತಂದಿದ್ದ, ಸಾಯುವ ವಿಷ. ಇನ್ನೊಂದು ಭಯಂಕರವಾದ ಅವನ ವಾದ. ವಿಜೇಂದ್ರ ತೀರ್ಥರು ಅವನು ಬಂದ ತಕ್ಷಣ ಹೇಳಿದ್ರಂತೆ, ಅದೆಲ್ಲ ತುಂಬಾ ಚೆನ್ನಾಗಿದೆ, ಕಥೆಗಳ ವಿಸ್ತಾರ ಇದೆ. ಬಂದ ತಕ್ಷಣ ಹೇಳಿದ್ರಂತೆ, ಬಾ, ನೀನ್ ತಂದಿರುವ ವಿಷವನ್ನ ಮೊದಲು ಕುಡಿಲ ಅಥವಾ ವಿಷಯವನ್ನ ಮೊದಲು ಪ್ರಸ್ತಾಪ ಮಾಡ್ಲಾ. ಅವನಿಗೆ ಅನ್ನಿಸ್ತು, ವಿಜೇಂದ್ರ ತೀರ್ಥರಿಗೆ ನಾನು ತಂದಿರುವ ವಿಷವೇ ಗೊತ್ತಿದೆ ಅಂದ್ರೆ ನನ್ನ ವಿಷಯ ಎಲ್ಲ ಅವನಿಗೆ ಗೊತ್ತಿದೆ. ಅವರೆಲ್ಲಾರನ್ನೂ ಜಯಿಸಿದವರು, ಇಲ್ಲಿಯ ತನಕ ಖಂಡನೆ ಮಾಡಿದ್ ಗೊತ್ತಿದೆ, ವಿಷ ಕುಡ್ದಿದ್ ಗೊತ್ತಿಲ್ಲ. ನೀವು ವಿಷವನ್ನೇ ಕುಡಿಬೇಕು ಅನ್ನೋ ಅಭಿಪ್ರಾಯದಲ್ಲಿ ಅವನು ಮೌನ ವಹಿಸಿದ. ಹೇಳಿಕ್ಕೆ ಹೆಂಗಾಗುತ್ತೆ? ನಿನ್ ಬ್ಯಾಗಲ್ಲಿರೋ ವಿಷವನ್ನು ಕೊಡುವಂತ ತಗೊಂಡು ಅದನ್ನ ಘಟಘಟ ಸಭೆಯಲ್ಲೇ ಪಾನ ಮಾಡಿ, ಆ ಸಮಯದಲ್ಲೇ ನರಸಿಂಹನನ್ನ ಸ್ತೋತ್ರ ಮಾಡಿದ್ರು. ಭೂಖಂಡಂ ಮಾರಣಾಂಡಂ ಪರವರ ವಿರಟಂ ಡಂಪ ಡಂಪೋರು ಡಂಪಂ. ಮಕ್ಕಳಿಗೂ ಖುಷಿ ಅದು, ಹೇಳಲಿಕ್ಕೆ ಚೆನ್ನಾಗಿದೆ ಆ ಶ್ಲೋಕ ಅಂತ. ಬಹಳ ಅದ್ಭುತವಾದ ನರಸಿಂಹ ಅಷ್ಟಕವನ್ನು ರಚನೆ ಮಾಡಿ ಅದು ಮುಗಿಯೋದ್ರೊಳಗಡೆ ವಿಷಬಾಧೆಯೆಲ್ಲ ಪರಿಹಾರ ಆಯ್ತಂತೆ. ಅವನ್ ಶರಣಾಗತನಾಗ್ತಾನೆ, ನಿಮಗೆ ಬಂದು ಅಪಚಾರ ಮಾಡಿದೆ ಅಂತ. ಅವತ್ತು ಶರಣಾಗಿದ್ದಲ್ಲ, ಇವತ್ತು ನಾನು ಈ ವರ್ಷವೂ ಅಲ್ಲಿಗೆ ಹೋಗ್ಬೇಕಾಗಿತ್ತು, ಇಲ್ಲಿ ಇದೀನಿ ಅಷ್ಟೇ. ವಿಜಯೇಂದ್ರ ತೀರ್ಥರ ಹತ್ರ ಪ್ರತಿದಿನ ಹೂ ಸೇವೆ ಮಾಡುವವರು ಸ್ಮಾರ್ತರು. ಅದ್ವೈತ ಮತದವರೇ ಪ್ರತಿದಿನ ಹೂ ತಗೊಂಡು ಬಂದು ಕೊಡ್ತಾರೆ. ವಿಜಯೇಂದ್ರ ತೀರ್ಥರಿಗೆ ತ್ರಿಮತಸ್ಥರಲ್ಲಿ ವಿರೋಧಗಳೇ ಇಲ್ಲ, ಎಲ್ಲರೂ ಬಂದು ನಡ್ಕೊಳ್ತಾರೆ. ಅವರಷ್ಟು ಮಾನ್ಯರು ವಿಜಯೇಂದ್ರ ತೀರ್ಥರಿಗೆ, ಅಂದ್ರೆ ಅವರ ಸಹೃದಯತೆಯೋ ಅಷ್ಟೇ ಇತ್ತು. ಅಂತಹ ನೀಲಕಂಠ ಶಾಸ್ತ್ರಿ ವಿಷ ಉಣಿಸಲಿಕ್ಕೆ ಬಂದವನಿಗೂ ಅವನಿಗೆ ಉಪಚಾರ ಮಾಡಿ ಸನ್ಮಾನ ಮಾಡಿ ಕಳಿಸಿದವರು ವಿಜಯೇಂದ್ರ ತೀರ್ಥರು. ವಿಷ ಇಕ್ಕಿದವನಿಗೆ ಷಡ್ರಸವನಿಕ್ಕಲು ಬೇಕು ಅಂತ. ಅಂತಹ ವಿಜಯೇಂದ್ರ ತೀರ್ಥರ ಬಗ್ಗೆ ಇನ್ನೊಬ್ಬ ಅವರು ವೇಶ್ಯಾಸ್ತ್ರೀಯನ್ನ ಗೆದ್ದಿದ್ದಾರೆ ಅಂತ ಅವರಿಗೆ, ಅಂದ್ರೆ ಕಾಮನಿಗ್ರಹ ಇದೆಯಾ? ಕಾಮನಿಗ್ರಹ ಇಲ್ಲಿರಬೇಕು, ಪಾಂಡಿತ್ಯ ಇರಬಹುದು. ಸನ್ಯಾಸಿಗಳಿಗೆ ಕಾಮನಿಗ್ರಹ ಇಲ್ಲಿದೆ. ಯಾಕೆಂದ್ರೆ ಸನ್ಯಾಸಿಗಳ ಊಟ ಸ್ವಲ್ಪ ಚೆನ್ನಾಗಿರುತ್ತೆ, ಪರಮಹಂಸರ ಊಟ ಸನ್ಯಾಸಿಗಳದ್ದನ್ನಕ್ಕಿಂತ ಪೀಠಾಧಿಪತಿಗಳ ಊಟ ಚೆನ್ನಾಗಿರುತ್ತೆ. ಅಡಿಗೆಯವರು ಇರ್ತಾರೆ, ಒಳ್ಳೆ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಟ್ಟಿರ್ತಾರೆ. ಗೃಹಸ್ಥರಿಗಿಂತ ಭೋಜನ ನಾವು ಎಷ್ಟೋ ಬಾರಿ ಸ್ವಾಮಿಗಳದಾದ್ಮೇಲೆ ಊಟ ಮಾಡೋಣ ಅಂತ. ಯಾಕೆಂದ್ರೆ ತುಂಬಾ ಹಲ್ವಾ, ಪಾಯಸ, ಬಾದಾಮಿ ಬರ್ಫಿ ಎಲ್ಲ ಇರುತ್ತೆ. ಒಬ್ಬ ಬಂದು ವಿಜಯೇಂದ್ರ ತೀರ್ಥರ ಊಟದ ವೈಭವನ್ನೆಲ್ಲ ನೋಡಿ ಹೇಳ್ತಾನೆ, ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ವಾತಾಂಬು ಪರ್ಣಾಶನಾಹ ತೇಪಿ ಸ್ತ್ರೀಮುಖ ಪಂಕಜಂ ಸುಲಲಿತಂ ದೃಷ್ಟೈವ ಮೋಹಂ ಗತಾಹ. ವಿಶ್ವಾಮಿತ್ರ ಮೊದಲಾದವರೆಲ್ಲ ಕಾಡಿಗೆ ಹೋಗಿ ಎಲೆ ತಿನ್ಕೊಂಡು ಜಪ ಮಾಡಿದವರು. ಅವಳು ಮೇನಕೆ ಬಂದ ತಕ್ಷಣ ವಿಶ್ವಾಮಿತ್ರರು ಸೋತೋಗಿ ಶಕುಂತಲೆ ಜನ್ಮ ಆಗಿ ಹೋಯ್ತು. ಅವರು ಎಲೆ ತಿಂದ್ರು ಇಂದ್ರಿಯ ನಿಗ್ರಹ ಉಳಿಲಿಲ್ಲ. ನೀವು ಎಲೆ ತಿಂತೀರಾ, ಬಾಳೆ ಎಲೆಯಲ್ಲಿ ಬಾದಾಮಿ ಬರ್ಫಿ ಅದು ಇದು ಗೋಡಂಬಿ ದ್ರಾಕ್ಷಿ ತಿಂತೀರಿ, ಇಂದ್ರಿಯ ನಿಗ್ರಹ ಅಂತ ಹೇಳ್ತೀರಿ. ಶಾಲ್ಯನ್ನಂ ಸಣ್ಣಕ್ಕಿ ಅನ್ನ, ಸದೃತಂ ಒಳ್ಳೆ ತುಪ್ಪ, ಪಯೋದಧಿಯುತಂ ಒಳ್ಳೆ ಕೆನೆ ಮೊಸರು, ಆ ಭುಂಜಂತಿ ಏ ಮಾನವಾಹ ನೀವೆಲ್ಲ ತಿನ್ಬಿಟ್ಟು ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ. ನಿಮ್ಮಂಥವರಿಗೂ ಇಂದ್ರಿಯ ನಿಗ್ರಹ ಇದೆ ಅಂದ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಇನ್ಮೇಲೆ ತೇಲಿಕ್ಕೆ ಆರಂಭ ಮಾಡುತ್ತೆ. ಅದು ಎಷ್ಟು ಅಸಂಭವವೋ ನಿಮಗೆ ಇಂದ್ರಿಯ ನಿಗ್ರಹ ಅಷ್ಟು ಅಸಂಭವ ಅಂತ ಅವ್ರನ್ನ ಎದುರುಗಡೆಯೇ ಇಂತಹ ಒಂದು ಶ್ಲೋಕವನ್ನ ರಚನೆ ಮಾಡಿ ನಿಂದನೆ ಮಾಡಿದ್ರೆ ವಿಜಯೇಂದ್ರ ತೀರ್ಥರು ಪ್ರತಿಯಾಗಿ ಹೇಳ್ತಾರೆ, ಸಿಂಹೋ ಮದದ್ವಿರದ ಮಸ್ತಕ ಮಾಂಸಭೋಜಿ ಸಂವತ್ಸರಸ್ಯ ಕುರುತೆ ರತಿಮೇಕವಾರಂ ಪಾರಾವತಕ್ಕಲು ಶಿಲಾ ಶಕಲಾನಿ ಭುಂಕ್ತೆ ಕಾಮೀ ಭವತ್ಯನುದಿನಂ ವದಕೋತ್ರ ಹೇತು. ಎರಡು ಪ್ರಾಣಿಗಳಿವೆ ಕಾಡಿನಲ್ಲಿ, ಒಂದು ಸಿಂಹ, ಇನ್ನೊಂದು ಪಕ್ಷಿ ಪಾರಿವಾಳ. ಅಗ್ನಿಕಣ ಭಕ್ಷಿಣ, ಶಿಲಾಶಕಲ ಭಕ್ಷಿಣ ಅಂತ ಬೇರೆ ಬೇರೆ ಪಾರಿವಾಳ ಜಾತಿಗಳು. ಅದು ಒಂದು ಪಾರಿವಾಳ ಇದೆ, ಅದು ದಿನಾ 2 ಕಲ್ಲು ತಿನ್ನುತ್ತೆ. ಯಾಕೆಂದ್ರೆ ಆಹಾರ ಜೀರ್ಣ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಜಾಠರದ ವ್ಯವಸ್ಥೆ ಇಲ್ಲ. ಕಲ್ಲು ತಿಂದ ಮೇಲೆ ಅದು ರುಬ್ಬುತ್ತೆ, ಅದು ರುಬ್ಬುಗೊಂಡು ಗ್ರೈಂಡರ್ ತರ. ಪ್ರತಿದಿನ ಕಲ್ಲು ತಿನ್ನುತ್ತೆ ಪಾರಿವಾಳ. ಆದ್ರೆ ಪ್ರತಿದಿನ ಅದು ಒಂದು ದಿನವೂ ಗಂಡು ಪಾರಿವಾಳ ಹೆಣ್ಣು ಪಾರಿವಾಳವನ್ನು ಬಿಟ್ಟಿರಲ್ಲಂತೆ. ಕಲ್ಲು ತಿನ್ನುತ್ತೆ ಪ್ರತಿದಿನ, ನನಗೆ ಹೆಂಡತಿ ಬೇಕು ಅನ್ನುತ್ತೆ. ಆದ್ರೆ ಸಿಂಹ ಆನೆಯ ಮಾಂಸ ತಿನ್ನುತ್ತೆ, ಅದು 1 ವರ್ಷ ನನಗೆ ಹೆಂಡತಿ ಬೇಡ ಅನ್ನುತ್ತೆ. ಇದು ಪ್ರತಿದಿನ ಆನೆ ಮಾಂಸ ತಿಂದ್ರು ಅದಕ್ಕೆ ಹೆಣ್ಣು ಬೇಡ, ಇದು ಪ್ರತಿದಿನ ಕಲ್ಲು ತಿಂದ್ರು ಹೆಣ್ಣು ಬೇಕು. ಇದಕ್ಕೇನು ಕಾರಣ ಹೇಳು? ಅವರವರ ಮನಸ್ಸಿನ ನಿಗ್ರಹದಲ್ಲಿ ಇದೆ ಹೊರತು ಆಹಾರಗಳಲ್ಲಿ ಇಲ್ಲ, ಅವರ ಅಂತಸ್ತತ್ವದಲ್ಲಿದೆ ಅಂತ ಅದಕ್ಕೆ ಖಂಡನೆ ಮಾಡಿದ್ರು. ಅದಾದ್ಮೇಲೆ ಖಂಡನೆ ಏನೋ ಆಯ್ತು, ಅದಕ್ಕೆ ಪ್ರತಿ ಸವಾಲಾಗಿ ವೇಶ್ಯಾಸ್ತ್ರೀಯನ್ನೇ ಅವರಿಗೆ ಸವಾಲಾಗಿ ಒಡ್ಡಿ ನನ್ನನ್ನು ಸುಖಪಡಿಸುವಂತ ವೇಶ್ಯೆ ಬಂದ್ರೆ ರಾಮದೇವರಿಗೆ ಪೂಜೆ ಮಾಡಿದ ಒಂದು ನಿರ್ಮಾಲ್ಯ, ಒಂದು ಸಂಪಿಗೆ ಹೂವನ್ನು ಕೊಟ್ಟು ಇದನ್ನು ಆಘ್ರಾಣಿಸಲಿ ಅವಳು,
ಎಂದೂ ಅನುಭವಿಸದ ಆನಂದವನ್ನು ಅನುಭವಿಸ್ತಾಳೆ ಅಂದ್ರೆ ಅದನ್ನು ಆಘ್ರಾಣಿಸಿದ ವೇಶ್ಯೆಗೆ ಕಲಿಬಾಧೆಯೆಲ್ಲ ಹೋಯ್ತು, ಕಾಮಬಾಧೆಯೂ ಹೋಯ್ತು, ಒಳ್ಳೆ ಹರಿಭಕ್ತಳಾಗಿ ಮಾರ್ಪಾಡಾದ್ಲಂತ. ಅಂದ್ರೆ ತುಂಬಾ ನೀಚತನದಲ್ಲಿ ಬಂದ ಒಂದು ವೇಶ್ಯೆಯನ್ನು ಕೂಡ ಮನಃಪರಿವರ್ತನೆ ಮಾಡಿ ಕೇವಲ ರಾಮದೇವರ ಪಾದದ ನಿರ್ಮಾಲ್ಯದಿಂದ ಮನಃಪರಿವರ್ತನೆ ಮಾಡಿದ ಕೀರ್ತಿ ಅದು ವಿಜೇಂದ್ರ ತೀರ್ಥರದ್ದು. ಎಷ್ಟೋ ಜನ ಮಾಂತ್ರಿಕರು ಬಂದ್ರು, ಆ ಎಲ್ಲ ಸರ್ಪ ರೇಖೆಗಳನ್ನೆಲ್ಲ ಹಾಕಿದ್ರಂತೆ, ಅದನ್ನ ದಾಟಿ ಬನ್ನಿ, ಇದನ್ನ ದಾಟಿ ಬನ್ನಿ. ಗರುಡ ಮಂತ್ರ ಜಪ ಮಾಡಿದ್ರೆ ಎಲ್ಲ ಸಾವಿರಾರು ಸರ್ಪಗಳು ವಿಜೇಂದ್ರ ತೀರ್ಥರ ಸುತ್ತ ಅಟ್ಯಾಕ್ ಮಾಡ್ತಾ ಇದೆ. ಒಂದು ಮಂತ್ರದ ಬಲ. ಗರುಡ ಮಂತ್ರವನ್ನು ಜಪ ಮಾಡಿದ್ರೆ ನೂರಾರು ಹದ್ದುಗಳು ಬಂದು ಆ ಎಲ್ಲ ಗರುಡ ಪಕ್ಷಿಗಳನ್ನ ಹಾರಿಸಿಕೊಂಡು ಹೋಯ್ತು. ಇವತ್ತೆಲ್ಲ ಆ ಜಾಗಗಳು ಕುಂಭಕೋಣದಲ್ಲಿ ಹೋಗಿ ತೋರಿಸ್ತಾರೆ ಅದನ್ನು. ಆಮೇಲೆ ಅವರ ಅದ್ಭುತವಾದ ಕುಂಭೇಶ್ವರ ಶಾನಗಪಾಣಿ, ಶಾನಗಪಾಣೆ ನಮಸ್ತುಭ್ಯಂ, ಏನೋ ಕುಂಭಕೋಣೆ ಲಸಶ್ರೀಷ ಶಾನಗ ಮಾಚ್ಛಾದಯ ಪ್ರಭೋ ಆದಿರಾಜರು ವರ್ಣನೆ ಮಾಡಿದ್ದಾರೆ. ಬಹಳ ದೊಡ್ಡ ಕ್ಷೇತ್ರ ಕುಂಭಕೋಣ. ಆ ಶಾನಗಪಾಣಿ ದೇವಾಲಯದ ಶಿಖರದಿಂದ ಕುಂಭೇಶ್ವರ ದೇವಾಲಯ ತನಕ ನಾರಿನ ದಾರವನ್ನು ಕಟ್ಟಿ ಅದರ ಮೇಲೆ ಹಾವಿಗೆ ಹಾಕೊಂಡು ನಡ್ಕೊಂಡು ಹೋದ್ರಂತೆ. ನಮಗೆ ಸರಿಯಾಗಿ ಗಾಡಿ ಓಡಿಸಕ್ ಬರಲ್ಲ, ಎಲ್ಲೆಲ್ಲೋ ಡಿಕ್ಕಿ ಹೊಡಿತಾ ಇರುತ್ತೆ. ಅಂತ 1.5 ಕಿಲೋಮೀಟರ್ ವ್ಯಾಪ್ತಿಯ ಒಂದು ಅಣಿಮಾದಿ ಸಿದ್ಧಿಗಳು. ಆಮೇಲೆ ಅಲ್ಲಿ ಒಬ್ಬ ಶೈವ ಮತದ ಒಬ್ಬ ರಾಜ, ಅವರಿಂದ ಪರಾಜಿತನಾಗಿ ಅವನು ಮೈಸೂರು ಪ್ರಾಂತ್ಯಕ್ಕೆ ಬಂದ್ಬಿಡ್ತಾನೆ. ಲಿಂಗರಾಜೇಂದ್ರ ಅಂತ ಅವನು ಪರಾಜಿತನಾಗಿ ಮೈಸೂರು ಪ್ರಾಂತ್ಯಕ್ಕೆ ಬಂದ್ಬಿಡ್ತಾನೆ. ವಿಜೇಂದ್ರ ತೀರ್ಥರಿದ್ರೆ ನನ್ನ ಮತ ಸ್ಥಾಪನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೆದರ್ಕೊಂಡು ಈಚೆ ಬರ್ತಾನೆ. ಕೆಲವರು ಅವನ ಶಿಷ್ಯರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ವಿಜೇಂದ್ರ ತೀರ್ಥರಿಗೆ ಏನಾದ್ರೂ ಮಾಡಿ ಒಂದು ಅನ್ಯಾಯ ಮಾಡಬೇಕು ಅಂತ ಆ ಕುಂಬೇಶ್ವರ ದೇವಸ್ಥಾನ ಮತ್ತೆ ಆ ಶಾನಗಪಾಣಿ ದೇವಸ್ಥಾನದ ನಡುವೆ ಒಂದು ಸರೋವರ ಇವತ್ತು ಇದೆ, ದೊಡ್ಡ ಸರೋವರ. ಅಲ್ಲಿ ಒಂದು ವ್ಯಾಜ್ಯ ನಡೀತಾ ಇರುತ್ತೆ. ಈ ಸರೋವರ ಯಾರಿಗೆ, ಅಯ್ಯಂಗಾರಿಗಳಿಗೆ ಸೇರುತ್ತಾ ಸ್ಮಾರ್ತರಿಗೆ ಸೇರುತ್ತಾ ಅಂತ ಒಂದು ವಿವಾದ. ಅದರಲ್ಲಿ ವಿಷ್ಣು ಲಿಂಗಗಳಿದ್ರೆ ಅಯ್ಯಂಗಾರಿಗೆ ಸೇರುತ್ತೆ, ಸ್ಮಾರ್ತಲ್ಲಿ ಇದು ಶೈವ ಲಿಂಗಗಳಿದ್ರೆ ಚಿಹ್ನೆಗಳಿದ್ರೆ ಸರೋವರದಲ್ಲಿ ಈ ರಾಮ ಮಂದಿರ ತರಣೆ ಯಾವ ಅಲ್ಲಿಯ ಪುರಾತನ ಚಿಹ್ನೆಗಳಿದೆ ಅದರ ಮೇಲೆ ಅದು ಯಾರಿಗೆ ನಿರ್ಣಯ ಆಗುತ್ತೆ. ವಾಸ್ತವಿಕವಾಗಿ ಅದು ಶಾನಗಪಾಣಿ ದೇವಾಲಯದ ತೀರ್ಥ. ಇವರೆಲ್ಲ ಸೇರಿ ಗಲಾಟೆ ನಡೀತಾ ಇತ್ತು. ಇದು ಶೈವರಿಗೆ ಸಂಬಂಧಪಟ್ಟ ತೀರ್ಥ. ಶೈವರ ತೀರ್ಥ ಅಂತ ಆದ್ರೆ ಶೈವಲಿಂಗಗಳಿರ್ಬೇಕು, ಬಸವನ ವಿಗ್ರಹಗಳು ಲಿಂಗಗಳು ಇರಬೇಕು. ಅದಕ್ಕೆ ಇವನು ಲಿಂಗರಾಜೇಂದ್ರ ಅವನ ಶಿಷ್ಯ ವಿಜೇಂದ್ರ ತೀರ್ಥರು ಮಧ್ಯಸ್ಥಿಕೆ ವಹಿಸಿದ್ರಂತೆ. ಇದನ್ನ ನಾನು ಬಗೆಹರಿಸ್ತೀನಿ ಅಂತ. ವಿಜೇಂದ್ರ ತೀರ್ಥರಿಗೆ ಘೋರ ಪರಾಜಯ ಆಗ್ಬೇಕು. ಅವ್ರು ಏನ್ ಹೇಳ್ತಾರೆ, ನಾಳೆ ದಿನ ಇದು ಅಂದ್ರೆ ವಿಷ್ಣು ದೇವಾಲಯಕ್ಕೆ ಸಂಬಂಧಪಟ್ಟ ತೀರ್ಥ ಅಂತ ಹೇಳ್ತಾರೆ. ಅದಕ್ಕಲ್ಲೆಲ್ಲ ಹೋಗಿ ರಾತ್ರೋರಾತ್ರಿ ಬಸವ ಲಿಂಗಗಳನ್ನ ಹಾಕ್ಬಿಟ್ರಂತ. ಒಂದಷ್ಟು ಬಸವಣ್ಣಗಳು ಒಂದಷ್ಟು ಲಿಂಗಗಳನ್ನ ಹಾಕಿದನಂತವನು. ಅಂದ್ರೆ ಲಿಂಗರಾಜೇಂದ್ರನ ಶಿಷ್ಯರು ಮರುದಿನ ಬೆಳಿಗ್ಗೆ ಇದನ್ನ ಅನ್ವೇಷಣೆಗೆ ಬರ್ತಾರೆ. ಅವಾಗೆಲ್ಲ ಬಸವಲಿಂಗ ಸಿಕ್ಕಿದ್ರೆ ಅವಾಗ ಇವ್ರದಲ್ಲ ಅಂತ ಆಗುತ್ತೆ. ಎಲ್ಲಾ ವಿಶಿಷ್ಟಾದ್ವೈತಿಗಳು ಅಯ್ಯಂಗಾರಗಳು ಇವರಿಗೆ ತಿರಸ್ಕಾರ ಮಾಡ್ತಾರೆ, ಇವರಿಗೆ ಘೋರ ಅವಮಾನ ಆಗುತ್ತೆ. ವಿಜೇಂದ್ರ ತೀರ್ಥರು ಆ ತೀರ್ಥಕ್ಕೆ ಹೋದಾಗ ಒಂದು ಮುಷ್ಟಿ ಮಂತ್ರಾಕ್ಷತೆ ಹಾಕಿದ್ರಂತೆ. ಎಲ್ಲಾ ಬಸವಲಿಂಗಗಳು ಹನುಮ ಶಾಲಗ್ರಾಮ ಆಗಿ ಹೋಗಿತ್ತು. ನೀರು ತೆಗಿತಾರೆ, ಎಲ್ಲ ಹನುಮಂತನ ವಿಗ್ರಹ ಕಾಣಿಸ್ತಾ ಇದೆ. ಅಲ್ಲರಿ, ಶಿವನ ದೇವಾಲಯದಲ್ಲಿ ಹನುಮಂತನ ವಿಗ್ರಹ ಯಾಕೆ ಬರುತ್ತೆ? ಇವತ್ತು ಅದರ ವೈಷ್ಣವ ದೇವಾಲಯದ ಸುಪರ್ದಿಯಲ್ಲೇ ಅದಿದೆ. ಅಂದ್ರೆ ಸದಾ ನಿರಸ್ತ ಕುಹಕಂ ಅಂತ ಭಾಗವತಲ್ಲಿ ಹೇಳ್ತಾರೆ. ಜ್ಞಾನಿಗಳಾದವರು ಸತ್ಯವಾದಿಗಳಿಗೆ ಯಾವುದೇ ರೀತಿಯಾದ ಜಗತ್ತಿನ ಆಟಾಟೋಪಗಳು, ವಿಭ್ರಮಗಳು, ಕಶ್ಮಲಗಳು ಅಂಟೋದೇ ಇಲ್ಲ. ಆಚಾರ್ಯರು ಅದನ್ನು ಮಾಡಿ ತೋರಿಸಿದ್ದಾರೆ. ಅವರ ಪರಂಪರೆಯಲ್ಲಿ ಬಂದ ಎಲ್ಲಾ ಜ್ಞಾನಿಗಳು ಮಾಡಿ ತೋರಿಸಿದ್ದಾರೆ. ಹೀಗೆ ಅಜಯ್ಯ ವಿಜಯೇಂದ್ರರು ಅಂತ ಗ್ರಂಥ ಇದೆ, ಅದನ್ನು ಓದ್ತಾ ಹೋದ್ರೆ ಆನಂದ ಬಾಷ್ಪ ಬರುತ್ತೆ. ಅಷ್ಟು ಒಂದು ನಮ್ಮ ಮಧ್ವ ಮತದ ಹೆಮ್ಮೆಯ ವಿಭೂತಿ ಪುರುಷರು ವಿಜಯೇಂದ್ರ ತೀರ್ಥರು. ಇಷ್ಟು ಸಮಯದಲ್ಲಿ ಇನ್ನೂ ಕೆಲವು ಅಂಶಗಳನ್ನು ಹೇಳಬೇಕಾಗಿತ್ತು, ಸಮಯ ಆಗಿದೆ. ಮತ್ತೆ ಇನ್ನೊಂದು ಕಡೆ ಪ್ರವಚನಕ್ಕೂ ಹೋಗಬೇಕಾಗಿದೆ. ಆದ್ರಿಂದ ವಿಶೇಷವಾಗಿ ವಿಜಯೇಂದ್ರ ತೀರ್ಥರ ಆ ಬಿಂದು ಅನ್ನುವ ಗ್ರಂಥ ಒಂದೊಂದು ಅಕ್ಷರಗಳಿಗೂ ಟೀಕಾಕೃತ್ಪಾದರ ಮಾತುಗಳಿಗೆ ಅವರು ಮಾಡಿದ ವ್ಯಾಖ್ಯಾನದ ರೀತಿ, ತತ್ವೋದ್ಯೋತ ಗ್ರಂಥದಲ್ಲಿ ಅವರು ಮಾಡಿದ ವ್ಯಾಖ್ಯಾನದ ರೀತಿ ಎಲ್ಲ ವಿದ್ವಾಂಸರು ಕೂಡ ಇವತ್ತು ಅವರ ಗ್ರಂಥಗಳ ಅನ್ವೇಷಣೆ ಆಯಿತು, ಪೂರ್ಣ ಮುಗಿತು ಅಂತಿಲ್ಲ. ಇತ್ತೀಚಿನ ದಿನಗಳಲ್ಲೂ ಹೊಸ ಹೊಸ ವಿಜೇಂದ್ರ ತೀರ್ಥರ ಗ್ರಂಥಗಳು ಉಪಲಬ್ಧಮಾನ ಆಗ್ತಾನೆ ಇದೆ. ಅದರ ಜೊತೆಗೆ ಪಾಪ ವಿಮೋಚನ ಸ್ತೋತ್ರ ಅಂತ ಅದು ಅದ್ಭುತವಾದ ಒಂದು ಪ್ರತಿ ದಿನವೂ ಕೂಡ ಪಾಪವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಉಪಕಾರ ಮಾಡುವಂತಹ ಒಂದು ಸ್ತೋತ್ರವನ್ನು ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ. ಹೀಗೆ ವಿಜೇಂದ್ರ ತೀರ್ಥರ ಉಪಕಾರ
ಸಮಗ್ರ ನಮ್ಮ ಬದುಕಿನಲ್ಲಿ ಸ್ಮರಣೆ ಮಾಡಿಕೊಳ್ಳುವಂತಹ ಉಪಕಾರ, ಅವರ ಗ್ರಂಥಗಳ ಉಪಕಾರ, ಅವರ ಪವಾಡಗಳು ಎಲ್ಲವೂ ಮಧ್ವಮತದ ಹಿರಿಮೆ ಗರಿಮೆಗಳಿಗೆ ಒಂದು ಧ್ವಜಸ್ಥಾನದಂತೆ ಇದ್ದವರು ವಿಜಯೇಂದ್ರ ತೀರ್ಥರು. ಅವರ ವಿಶೇಷವಾದ ಮಧ್ಯಾರಾಧನಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅವರಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ವ್ಯಾಸರಾಜರು. ಅಂತಹ ವ್ಯಾಸರಾಜರ ಮಠದ ವತಿಯಿಂದ ಪರಮ ಪೂಜ್ಯ ವಿದ್ಯಾಶ್ರೀಷತೀರ್ಥ ಶ್ರೀಪಾದಂಗಳವರ ಅನುಗ್ರಹದಂತೆ ಅನೇಕ ವಿದ್ವಾಂಸರುಗಳೆಲ್ಲ ಸೇರಿಕೊಂಡು ಇದೊಂದು ಚಂದ್ರಿಕಾ ಗುರುಕುಲ ಅಂತ ಅನೇಕ ಬೇರೆ ಬೇರೆ ವಿಂಗಗಳಿಂದ ಕಲಿಯವರಿಗೆ ಒಂದು ಆಸಕ್ತಿ ಮೂಡಿಸಲಿಕ್ಕೆ ಬೇಕಾದ ಅನೇಕ ಪಾಠಗಳನ್ನೆಲ್ಲ ಇಟ್ಟುಕೊಂಡಿದ್ದಾರೆ. ಮಧ್ಯದಲ್ಲಿ ಇಂತಹ ಒಂದು ಮಹಾನುಭಾವರು ಭಾಗವತೋತ್ತಮರ ದಿನಗಳಲ್ಲಿ ವಿಶೇಷ ಪ್ರವಚನಗಳನ್ನು ಕೂಡ ಆಯೋಜಿಸಿದ್ದು, ಇದರಲ್ಲಿ ಭಾಗವಹಿಸಿದ್ದು ನಂದೂ ಒಂದು ಸೌಭಾಗ್ಯ. ವಿಜಯೇಂದ್ರ ಅಂತ ಹೆಸರಿಟ್ಟುಕೊಂಡಿದ್ದಕ್ಕೆ ವಿಜಯೇಂದ್ರರ ಬಗ್ಗೆ ಒಂದೆರಡು ಮಾತು ಹೇಳುವ ಅರ್ಹತೆ ಈ ಜನ್ಮದಲ್ಲಿ ಸಿಕ್ಕಿದೆ. ಅದು ನನ್ನ ಸೌಭಾಗ್ಯ ಅಂತ ಭಾವಿಸ್ತಾ, ವಿಜಯೇಂದ್ರರು ಮಾಡಿದ ಅನೇಕ ಪ್ರತಿಮೆಗಳು ಅನೇಕ ಮಠಗಳಲ್ಲಿದೆ. ಇವತ್ತು ಕುಂಭಕೋಣಕ್ಕೆ ಹೋದಾಗ ಅವರು ರಚನೆ ಮಾಡಿದ ಪ್ರತಿಮಾ ಕೌಶಲ ಅದನ್ನು ಎಲ್ಲ ನೋಡಬಹುದು. ಅವರು ಸಾಮಾನ್ಯರಲ್ಲ, ಅವರು ರುಜುದೇವತೆಗಳು ಅಂತ ಹೇಳುವ ನಂಬಿಕೆಯ ಮಾತುಗಳು ಕೂಡ ಆ ಪರಿಸರದಲ್ಲಿದೆ. ವಿಶೇಷವಾಗಿ ಅಂತಹ ವಾದಿರಾಜರಿಗೂ ವಿಜಯೇಂದ್ರರಿಗೂ ಉಡುಪಿ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಸಂಬಂಧ. ವಾದಿರಾಜರು ವಿಜಯೇಂದ್ರ ತೀರ್ಥರ ಮೇಲಿನ ಪಾಂಡಿತ್ಯ, ಅವರ ಮೇಲಿನ ಪ್ರೀತಿಯಿಂದ ವಿಶೇಷವಾಗಿ ವಾದಿರಾಜರು ಕೃಷ್ಣ ಮಠದ ಎದುರು ಭಾಗದ ಜಾಗವನ್ನೇ ರಾಘವೇಂದ್ರ ಮಠ, ಅರ್ಥಾತ್ ಅದು ವಿಜಯೇಂದ್ರ ತೀರ್ಥರ ಮಠ, ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ರಾಯರು ನೇರವಾಗಿ ನೋಡ್ತಾ ಇರ್ತಾರೆ, ಕೃಷ್ಣನ ದರ್ಶನ ಅಂತ ಹೇಳ್ಬೋದು, ಅಥವಾ ಕೃಷ್ಣ ರಾಯರಿಗೆ ದರ್ಶನ ಕೊಡ್ತಾ ಇರ್ತಾನೆ ಯಾವಾಗಲೂ. ಇಂಥ ಒಂದು ವೈಭವಕ್ಕೆ ಸಂಕೇತ ವಿಜಯೇಂದ್ರ ತೀರ್ಥರು ಮತ್ತು ವಾದಿರಾಜರಲ್ಲಿರುವ ಪರಸ್ಪರವಾದ ಪ್ರೀತಿ. ಅಂಥ ಒಂದು ಪ್ರೀತಿಗೆ ದ್ಯೋತಕವಾಗಿ ಎಂಥ ದೊಡ್ಡ ದಿಗ್ಗಜಗಳ ಜೊತೆಗೆ ಸಂಬಂಧವನ್ನಿಟ್ಟುಕೊಂಡು ಮಹಾದೊಡ್ಡ ಮೇರುವಾಗಿ ಸಮಾಜಕ್ಕೆ ಸಿಹಿಯನ್ನು ಉಣಿಸಿದ ಮಹಾನುಭಾವರು ವಿಜಯೇಂದ್ರ ತೀರ್ಥರು. ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ಅಂತ ಪ್ರತಿಯೊಬ್ಬರ ಮನಸ್ಸೆಂಬ ಕಮಲವನ್ನ ಅರಳಿಸುವ ಸೂರ್ಯ, ಇವರೊಂದು ಕಾಮಧೇನು, ಇವರೊಂದು ಕಲ್ಪವೃಕ್ಷ ಅಂತೆಲ್ಲ ಅವರನ್ನ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ. ಈ ಎಲ್ಲಾ ಸ್ತೋತ್ರಗಳು ಯಥಾರ್ಥ. ಜಗತ್ತಿನ ಯಾವ ಕಾಮಕ್ರೋಧಗಳಿಗೂ ಮಣಿಯದೆ ಮಧ್ವಮತದ ದೀಕ್ಷೆಯಿಂದ ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ ಉಪಕಾರ ಮಾಡಿದ ವಿಜಯೇಂದ್ರ ತೀರ್ಥರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳ್ತಾ, ಇವತ್ತಿನ ಈ ಜ್ಞಾನ ಚಿಂತನೆಯನ್ನ ಗುರುಗಳ ದ್ವಾರ ಭಗವಂತನಿಗೆ ಸಮರ್ಪಣೆ ಮಾಡೋಣ. ಭಾಗವಹಿಸಿದ ನಿಮಗೆಲ್ಲ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಒಂದು ಮಂಗಳಾರತಿ ಗುರುಗಳೇ, ತುಂಬಾ ಚೆನ್ನಾಗಿತ್ತು ನಿಮ್ಮ ಪ್ರವಚನ. ಧನ್ಯವಾದಗಳು. ಒಂದು ಮಂಗಳಾರತಿ ಧನ್ಯವಾದ. ನಮಸ್ಕಾರ ಗುರುಗಳೇ. ಸ್ವಲ್ಪ ಇರಿ, ಮಾತಾಡ್ಬೇಡ್ರಿ. ಶ್ರೀಕೃಷ್ಣಾಯ ನಮಸ್ಕಾರ ಗುರುಗಳೇ. ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಗೋಸ್ತು ಗದರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾಂತಚಕ್ರಾಸಿ ಗದಾ ಶಂಕಾದಿತಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜಃ ಪೂತನಃ ಜೀವಿತಾಹಾರಿ ಶಕಟಾಸುರ ಭಂಜನಃ ನಂದೌರಜನಾನಂದಿ ಸಚ್ಚಿದಾನಂದ ವಿಗ್ರಹಃ ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಗಃ ನವನೀತ ನವಾಹಾರೋ ಮುಚುಕುಂದ ಪ್ರಸಾದ ಕೃತ್ ಷೋಡಶತ್ರೀತಃ ತ್ರಿಭಂಗಿ ಮಧುರಾಕೃತಿಃ ಯುಕಭಾಗಮೃತಾದ್ಬಿಂದುರ್ ಗೋವಿಂದೋ ಯೋಗಿನಾಂ ಪತಿಃ ವತ್ಸವಾಳ್ತರೋ ನಂತೋ ಧೇನುಕಾಸುರ ಭಂಜನಃ ಋಣೀಕೃತ ತೃಣಾವರ್ತೋ ಯಮಲಾರ್ಜನ ಭಂಜನಃ ಉತ್ತಾಲತಾಲಭೇತ್ತಾಟತಮಾಳ ಶ್ಯಾಮಳಾಕೃತಿಃ ಗೋಪಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಃ ಇಲಾಪತಿಃ ಪರಂ ಜ್ಯೋತಿರ್ಯಾದವೇಂದ್ರೋ ವಿದೋದ್ವಹಃ ವನಮಾಲಿ ಪೀತವಾಸಾಃ ಪಾರಿಜಾತಾಪಹಾರಕಃ ಗೋವರ್ಧನಾಚಲೋದ್ಧರ್ತಾ ಗೋಪಾಲಃ ಸರ್ವಪಾಲಕಃ ಅಜೋ ನಿರಂಜನಃ ಕಾಮಜನಕಃ ಕಂಜಲೋಚನಃ ಮಧುಹಾ ಮಥುರಾನಾಥೋ ದ್ವಾರಕಾ ನಾಯಕೋ ಬಲಿ ವೃಂದಾವನಾಂತಃ ಸಂಚಾರಿ ತುಳಸಿ ತುಳಸಿ ರಾಮಭೂಷಣಃ ಶಮಂತಕಮಣಿರ್ಹರ್ತಾ ನರನಾರಾಯಣಾತ್ಮಕಃ ಕುಬ್ಜಾಗಂಧಾನುಲಿಪ್ತಾಂಗೋ ಮಣಿ ಪರಮಪುರುಷಃ. ಆಯ್ತು, ಎಲ್ಲ ಹೋಗಿ ಬನ್ನಿ. ಮಂಗಳಾರತಿ ಆಯ್ತು. ಇಲ್ಲಿದ್ದವರಿಗೆ ಮಂತ್ರಾಕ್ಷತೆ ಪ್ರಸಾದ. ನೀವೆಲ್ಲ ಕೈ ಮುಗಿದು ಬಿಡಿ. ಕೊಡಿ.
ಬನ್ನಿ ಸರ್, ಬನ್ನಿ ಎಲ್ಲ ಬನ್ನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಶ್ರೀನಿವಾಸ. ಧನ್ಯವಾದ ಗುರುಗಳೇ. ನಮಸ್ಕಾರ ಧನ್ಯವಾದ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.